ಈ ಕಾರ್ಯಕ್ರಮದ ಪ್ರಾಯೋಜಕರು ಎಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್. ಎಲ್ಲಾ ವರ್ಗದವರ ಕೈಗೆಟುಕುವ ಬಜೆಟ್ ಅಪಾರ್ಟ್ಮೆಂಟ್ಗಳು ಕೇವಲ 12 ರಿಂದ 22 ಲಕ್ಷಕ್ಕೆ. ಸಹ ಪ್ರಾಯೋಜಕರು Kane Properties, an ISO 9001 certified company, certified by Bureau Veritas, world's leading certifying body. ಮಂಗಳೂರಿನ ಶಕ್ತಿನಗರದ ಪ್ರಕೃತಿ ಮಾತೆಯ ಮಡಿಲಲ್ಲಿ ಸುಖ ಜೀವನವನ್ನು ನಡೆಸಲು ನಿಮಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತಿದೆ ಎಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್. 470 ಸ್ಕ್ವೇರ್ ಫೀಟ್ ನಿಂದ 750 ಸ್ಕ್ವೇರ್ ಫೀಟ್ ನ ವೈಶಾಲ್ಯದ 1 ಬೆಡ್ರೂಮ್ ಹಾಗೂ 2 ಬೆಡ್ರೂಮ್ ನ ಸಾಲು ಮನೆಗಳನ್ನು ನಂಬಲ ಸಾಧ್ಯವಾದ ಕಡಿಮೆ ಬೆಲೆಯಲ್ಲಿ ನೀಡುತ್ತಿದೆ ಎಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ನವರ 3ನೇ ಹೆಜ್ಜೆ ಆಪಲ್ ಹೋಮ್ಸ್. ಎಲ್ಲಾ ವರ್ಗದವರಿಗಾಗಿ ಸುಖಿ ಜೀವನಕ್ಕೆ ಯೋಗ್ಯವಾದ ಉತ್ಕೃಷ್ಟ ಗುಣಮಟ್ಟದ ಮನೆಗಳು 12 ಲಕ್ಷದಿಂದ ಆರಂಭ. ಬುಕ್ಕಿಂಗ್ ಆಗಿ ಸಂಪರ್ಕಿಸಿ ಎಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್, ಮಲ್ಲಿಕಟ್ಟ ಸೆಂಟರ್, ಮಲ್ಲಿಕಟ್ಟ, ಮಂಗಳೂರು. ಎಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ನವರ ಆಪಲ್ ಹೋಮ್ ಮುಖ್ಯ ಪ್ರಾಯೋಜಕರಾಗಿರುವ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದ ಇಂದಿನ ಸಹ ಪ್ರಾಯೋಜಕರು ಕೇನ್ ಪ್ರಾಪರ್ಟೀಸ್ ಉಡುಪಿ. ಅಖಿಲ ಭಾರತೀಯ ಹಿಂದೂ ಮಹಾಸಭಾ ಹಿಂದುತ್ವವಾದಿಗಳ ಅಥವಾ ಅಖಂಡತೆಯನ್ನು ಎತ್ತಿಟ್ಕೊಳ್ಬೇಕು ಎನ್ನುವಂಥ ಒಂದು ಆಶಯ ಹೊಂದಿದಂಥ ವ್ಯಕ್ತಿಗಳು ನಮ್ಮ ಭಾರತ ಸ್ವಾತಂತ್ರ್ಯ ಸಿಗುವಂಥ ಸಮಯದಲ್ಲಿ ಮುಸ್ಲಿಂ ಲೀಗ್ ಯಾವಾಗ ನಮ್ಮನ್ನು ಪಾಕಿಸ್ತಾನದಿಂದ ಬೇರ್ಪಡಿಸಲಾಯಿತು ಅಥವಾ ಹಿಂದೂ ರಾಷ್ಟ್ರ ಯಾವಾಗ ವಿಭಜನೆ ಆಯಿತು ಅದನ್ನು ವಿರೋಧಿಸಿಕೊಂಡು ಅಸ್ತಿತ್ವಕ್ಕೆ ಬಂದುಕೊಂಡು ಒಂದು ಶಕ್ತ ರಾಷ್ಟ್ರವನ್ನು ಕಟ್ಟಬೇಕೆನ್ನುವಂಥ ಒಂದು ಗುರಿ ಇಟ್ಕೊಂಡಂಥ ಒಂದು ವ್ಯಕ್ತಿಗಳ, ಪುರುಷರ, ಒಂದು ಭಾರತೀಯರ ಒಂದು ಗುಂಪು. ಆದರೆ ಎಲ್ಲ ಒಂದು ಕಡೆಯಲ್ಲಿ ವರ್ಷಗಳು ಹೋದಂತೆಲ್ಲ ಹಿಂದೂ ಮಹಾಸಭಾದ ಅಸ್ತಿತ್ವ ನಮ್ಮ ರಾಷ್ಟ್ರದಲ್ಲಿ ಅಲ್ಲಲ್ಲಿ ಹಂಚಿ ಹೋದ ಕಾರಣ ಒಂದು ಸಶಕ್ತ ರಾಷ್ಟ್ರೀಯ ಪಕ್ಷವಾಗಿ ರಾಜಕೀಯ ಪಕ್ಷವಾಗಿ ಅದು ಬೆಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಇವತ್ತಿಗೂ ಕೂಡ ಹಿಂದೂ ಮಹಾಸಭಾ ಎಂದರೆ ಹಿಂದುತ್ವವನ್ನು ಯಾವತ್ತೂ ಕೂಡ ಪೋಷಿಸಿಕೊಂಡು ಹೋಗಬೇಕು ಎನ್ನುವಂಥ ಯುವಕರ ಆ ಒಂದು ಬಿಸಿ ರಕ್ತದ ತರುಣ ಒಂದು ಗುಂಪೆ ಇದೆ. ಈಗ ಅವರ ಅಸ್ತಿತ್ವ ಎಲ್ಲೋ ಒಂದು ಕಡೆಯಲ್ಲಿ ಹೆಚ್ಚು ಅಗತ್ಯ ಇದೆಯೇನೋ ಎನ್ನುವಂಥ ಒಂದು ಭಾವನೆಯನ್ನು ಅವರು ಇಟ್ಟುಕೊಂಡು ಈಗ ಮತ್ತೆ ಕರ್ನಾಟಕದಲ್ಲಿ ನಮ್ಮ ಕರಾವಳಿಯಲ್ಲಿ ಹಿಂದೂ ಮಹಾಸಭಾ ಬೆಳಿಬೇಕು ಎನ್ನುವಂಥ ಆಶೆಯನ್ನು ವ್ಯಕ್ತ ಮಾಡಿಕೊಂಡಿದ್ದಾರೆ. ಅದಕ್ಕೆ ಮೊದಲ ಅವರ ಗುರಿ ಇರುವುದು ಈ ಅತ್ಯಾಚಾರಕ್ಕೆ ಒಳಗಾಗಿರುವಂಥ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡುವಲ್ಲಿ ಸರ್ಕಾರ ವಿಫಲವಾಗಿರುವಂಥ ಈ ಸಂದರ್ಭದಲ್ಲಿ ನಾವು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡುತ್ತೇವೆ ಎನ್ನುವಂಥ ಉದ್ದೇಶ, ಒಂದು ಒಳ್ಳೆಯ ಗುರಿ ಇಟ್ಕೊಂಡು ಅವರಿಗೆ ಮತ್ತೆ ಕಣಕ್ಕೆ ಇಳಿದಿದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡುವಲ್ಲಿ ಸರ್ಕಾರ ವಿಫಲರಾಗಿದ್ದಲ್ಲಿ ನಮ್ಮ ರಕ್ಷಣೆ ಅದಕ್ಕಾಗಿ ನಾವು ಯಾವುದೇ ರೀತಿಯ ಒಂದು ಹಂತಕ್ಕೆ ಹೋಗಲಿಕ್ಕೆ ಸಿದ್ಧ, ಆಯುಧವನ್ನು ಕೂಡ ಹಿಡಿದುಕೊಂಡು ಆ ಹೆಣ್ಣು ಮಕ್ಕಳ ರಕ್ಷಣೆಯನ್ನು ಮಾಡ್ತೇವೆ ಅಂತ. ಅದು ಹೇಗೆ, ಇದು ಕಾನೂನಿನ ಚೌಕಟ್ಟಲ್ಲಿ ಎಷ್ಟರ ಮಟ್ಟಿಗೆ ಮತ್ತು ಹಿಂದೂ ಮಹಾಸಭಾ ಪ್ರಸ್ತುತ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ತನ್ನ ಅಸ್ತಿತ್ವವನ್ನು ಕಾಣ್ತಾ ಉಂಟು, ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹಿಂದೂ ಮಹಾಸಭಾದ ಯುವ ಘಟಕದ ಅಂದರೆ ಹಿಂದೂ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂಥ ಶ್ರೀಯುತ ರಾಜೇಶ್ ಪವಿತ್ರನಿದ್ದಾರೆ. ಅವರನ್ನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೀನಿ. ನಮಸ್ಕಾರ ರಾಜೇಶ್ ಅವರು. ಸೊ ಏನು ಅನಿಸ್ತಾ ಉಂಟು ನಿಮಗೆ ಎಲ್ಲ ಅಂದ್ಕೊಂಡಿದ್ದಾರೆ ಒಂದು ರಕ್ಷಣೆ ಮಾಡಬೇಕು, ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ ಮಾಡಬೇಕು ಅಂತೇಳಿ. ಸೊ ನೀವು ಅದಕ್ಕೆ ಹೇಗೆ ಪ್ಲ್ಯಾನ್ ಅಂದರೆ ನಿಮಗೆಲ್ಲ ಅನಿಸ್ತಾ ಉಂಟಾ ರಕ್ಷಣೆ ಆಗ್ತಾ ಇಲ್ಲ ಹೆಣ್ಣು ಮಕ್ಕಳದು ಅಂತ? ಖಂಡಿತ ಬಹುಶಃ ಈ ಒಂದು ಕಾರ್ಯಕ್ರಮಕ್ಕೆ ಅದು ಈ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ನಾವೇನು ಇಲ್ಲಿ ಬಂದು ಕೂತಿದ್ದೇವೆ ಅದೊಂದು ದುರಂತದ ವಿಷಯ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ನಿಜ. ಯಾಕಂತ ಹೇಳಿದರೆ ಬೇರೆ ಏನೋ ಒಂದು ವಿಷಯ ಆಗಿರ್ತಿದ್ರೆ ಅದರ ಬಗ್ಗೆ ಒಂದು ಒಳ್ಳೆ ರೀತಿಯ ಚರ್ಚೆ ಮಾಡ್ಬೋದಿತ್ತು. ಆದರೆ ಈ ಒಂದು ವಿಚಾರದಲ್ಲಿ ನನಗೆ ತುಂಬ ದುಃಖ ಅನ್ನಿಸ್ತಾ ಇದೆ. ಅದು ತಾವು ಕೇಳಿದ ಪ್ರಶ್ನೆಗೆ ಬಹುಶಃ ನಮ್ಮಲ್ಲಿ ಸರ್ಕಾರ ಇದೆ, ಸರ್ಕಾರ ರಾಜ್ಯದಲ್ಲಿದೆ, ಕೇಂದ್ರದಲ್ಲಿದೆ, ಕಾನೂನು ಪರಿಪಾಲಕರಿದ್ದಾರೆ. ಅವರಿಂದ ಆಗಬೇಕಿರುವ ಕೆಲಸ ಇನ್ನೂ ಆಗ್ತಾ ಇಲ್ಲ. ಅವ್ರು ಏನು ಮಾಡಬೇಕಾಗತ್ತೆ? ಒಂದು ಸರ್ಕಾರವಾಗಿ ಸರ್ಕಾರದ ಜವಾಬ್ದಾರಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಅಂತ ಕೊಡಲಿಕ್ಕೆ ಏನು ಸಾಧ್ಯ ಆಗತ್ತಾ? ನೋಡಿ, ನಿಮ್ಮ ಈ ಪ್ರಶ್ನೆಗೆ ನಾನೊಂದು ಉತ್ತರ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಸಮಾಜ್ವಾದ್ ಪಾರ್ಟಿ ಅಂತ ಏನು ಉತ್ತರ ಪ್ರದೇಶದಲ್ಲಿದ್ದಾರೆ, ಅದರ ಮುಖಂಡರು ಮುಲಾಯಂ ಸಿಂಗ್ ಯಾದವ್, ಹೌದು, ಅವರು ಹೇಳ್ತಾರೆ ನಮಗೆ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಲ್ಲ, ಅದು ವಾಸ್ತವ ಕೂಡ. ನಿಮ್ಗೆ ಅನಿಸ್ತಾ ಇದೆಯಾ ಪ್ರತಿಯೊಂದು ಹೆಣ್ಣು ಮಗಳ ಮನೆ ಬಾಗಿಲಿಗೆ ಅವರ ಪೊಲೀಸನ್ನು ಇಟ್ಟು ಅವಳನ್ನು ರಕ್ಷಣೆ ಕೊಡಬೇಕಾಗತ್ತೆ? ಇವತ್ತು ಆ ವ್ಯವಸ್ಥೆ ಯಾಕೆ ಈ ರೀತಿ ಆಗಿದೆ ಅಂತ ಅದರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗ್ತದೆ. ಹಿಂದಿನ ದಿನಗಳಲ್ಲಿ ಈ ರೀತಿ ಇತ್ತ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಆದರೆ ಸಂಖ್ಯೆ ಆ ಮಟ್ಟದಲ್ಲಿ ಇರಲಿಲ್ಲ ಅಂತ ಕಾಣ್ತದೆ. ಹಾಗೂ ಅದನ್ನು ನಿಭಾಯಿಸುವಲ್ಲಿ ಯಾವ ರೀತಿ ನಿಭಾಯಿಸಿದ್ದಾರೆ ಅದು ಕೂಡ ನೋಡಬೇಕಾಗ್ತದೆ. ಆದರೆ ಪ್ರಸ್ತುತ ರಾಜಕೀಯದಲ್ಲಿ
ನಾವು ಬಹುಶಃ ಕರ್ನಾಟಕದ ಯಾರು ಗೃಹ ಮಂತ್ರಿಗಳಿದ್ದಾರೆ ಅವರ ಒಂದು ಬೇಜವಾಬ್ದಾರಿಯುತವಾದ ನಡವಳಿಕೆ, ಅವರ ಹೇಳಿಕೆ ಅದು, ಮತ್ತೆ ನಮ್ಮ ಏನು ಮಕ್ಕಳ ಸಚಿವರಿದ್ದಾರೆ ಉಮಾಶ್ರೀ ಅವರು ಹೇಳುವಂಥ ಒಂದು ಮಾತುಗಳಿರ್ಬೋದು, ಬಹುಶಃ ಅವರು ಇದನ್ನು ಅಷ್ಟೊಂದು ಇದು ಈಸಿ ಅಂತ ಹೇಳ್ತಾರೆ, ಟೇಕ್ ದಿಸ್ ಆಸ್ ಅ ಗ್ರಾಂಟೆಡ್ ಅಂತ ಹೇಳ್ತಾರೆ ನೋಡಿ. ಯಾಕಂದರೆ ಏನು ಯಾವ ರೀತಿ ಇದ್ರೂ ಕೂಡ ಆಗತ್ತೆ, ಅದು ಒಂದು ಅವರ ಗಮನದಲ್ಲಿ ಇಟ್ಕೊಳ್ಬೇಕು. ಬಹುಶಃ ಇದೇ ಪರಿಸ್ಥಿತಿ ಅವರ ಮನೆ ಮಕ್ಕಳಿಗೆ ಬರ್ತಾ ಇದ್ರೆ ಅವರು ಸುಮ್ಮನೆ ಇರ್ತಾ ಇದ್ರ? ಈಗ ನಮ್ಮ ಪ್ರಶ್ನೆ ಇರೋದು ಸರ್ಕಾರ ವಿಫಲರಾಗಿದೆ ಅಂತ ನೀವು ಹೇಳ್ತೀರಿ. ಒಂದು ಕರೆ ಸ್ವೀಕರಿಸಿ ಮತ್ತೆ ಬರ್ತೀನಿ. ನಮಸ್ಕಾರ. ಹಲೋ. ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ಆಶಿಕ್ ಅಂತ ಹೇಳಿ BC ರೋಡಿಂದ. ಹೇಳಿ ಆಶಿಕ್ ಅವರು, ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ. ನನ್ನ ಪ್ರಕಾರ ಈಗ ಏನು ಹಿಂದೂ ಮಹಾಸಭಾದವರು ಏನೋ ಪ್ಲಾನಿಂಗ್ಸ್ ಏನೋ ಮಾಡಿದಾರಂತೆ, ಹಿಂದೂ ಅಥವಾ ಮಹಿಳೆಯರ ರಕ್ಷಣೆಗೆ ನಾವು ಕಡ್ಗಹಿಡಿಯಲು ಸಿದ್ಧ ಅಂತ. ಆದ್ರೆ ನನ್ನ ಅಭಿಪ್ರಾಯ ಪ್ರಕಾರ ಹೇಳೋದಾದ್ರೆ ನಾವು ಖಡ್ಗ ಹಿಡಿಯೋದ್ರ ಬದಲಾಗಿ, ಖಡ್ಗ ಹಿಡಿಯೋದು ಅಂತ ಹೇಳಿದ್ರೆ ನಾವು ಇನ್ನೊಂದು ರೀತಿಯ ಒಂದು ಅನ್ಯಾಯಕ್ಕೆ ಅಥವಾ ದೌರ್ಜನ್ಯಕ್ಕೆ ಒಂದು ಎಡೆ ಮಾಡಿಕೊಟ್ಟಂತೆ. ಅದರ ಬದಲಾಗಿ ನಾವು ನಿಜವಾದ ಕಾನೂನನ್ನು ತರಬೇಕು. ಒಂದು ಪ್ರಬಲವಾದ ರಕ್ಷಣೆಗಾಗಿ ಒಂದು ಪ್ರಬಲವಾದ ಕಾನೂನು ತರಬೇಕು. ಅದರ ಜೊತೆ ಇಲ್ಲಿನ ಯುವ ಜನಾಂಗಕ್ಕೂ ಇಲ್ಲಿನ ಪುರುಷ ಸಮಾಜಕ್ಕೂ ನಾವೇನಂತ ಹೇಳಿದ್ರೆ ನಮ್ಮ ಮಹಿಳೆಯರ ಆ ಒಂದು ಗೌರವ ಏನಿದೆ ಅದನ್ನ ಮನಸ್ಸು ಮಾಡಿಸುವಂತ, ಅದನ್ನ ಅರ್ಥ ಮಾಡಿಸುವಂತ ಕೆಲಸ ನಾವು ಮಾಡ್ಬೇಕು. ಅದರ ಬದಲಾಗಿ ಖಡ್ಗವನ್ನು ಹಿಡ್ಕೊಂಡ್ರೆ ಖಂಡಿತವಾಗಿ ಏನನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಏನಂತ ಹೇಳಿದ್ರೆ ಅಹಿಂಸೆಯಿಂದ ಅಹಿಂಸೆಯೇ ಬರುತ್ತೆ ಹೊರತು ಅಹಿಂಸೆ ಅದೇ ರೀತಿ ಹಿಂಸೆಯಿಂದ ಹಿಂಸೆ ಬರುತ್ತೆ. ಯಾವ ರೀತಿ ಅಹಿಂಸೆಯನ್ನು ನಮ್ಗೆ ಹುಟ್ಟಾಕ್ಲಿಕ್ಕೆ ಸಾಧ್ಯ ಇದೆ, ಅದೇ ರೀತಿ ನಮ್ಗೆ ಹಿಂಸೆಯಿಂದ ನಾವು ಕೇವಲ ಹಿಂಸೆಯನ್ನೇ ಪಡೆಯಬಹುದು ಹೊರತು ಅದರಿಂದ ನಮಗೆ ಶಾಂತಿಯನ್ನು ಉಂಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮುಖ್ಯವಾಗಿ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಕಾನೂನನ್ನು ನಾವು ಗೌರವಿಸಿಕೊಂಡು ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿಕೊಂಡು ಇಲ್ಲಿನ ಜನಾಂಗಕ್ಕೆ ಹಾಗೂ ಇಲ್ಲಿನ ಸಮಾಜಕ್ಕೆ ನಾವು ಮಹಿಳೆಯರ ಮೇಲಿನ ಕರ್ತವ್ಯ ಹಾಗೂ ಅವರ ಗೌರವ, ಅವರ ರಕ್ಷಣೆಯ ಒಂದು ಗೌರವವನ್ನು ನಾವು ಕಲಿಸಿಕೊಡ್ಬೇಕಂತ ಬಹಳಷ್ಟು ಅಗತ್ಯ ಇದೆ. ಅದರಿಂದ ಈ ಶಸ್ತ್ರ ಹಿಡಿತೇವೆ ಅಂತ ಹೇಳುವುದು ಒಂದು ಬಾಲಿಶ ಹೇಳಿಕೆ ಆಗಿದೆ ನನ್ನ ಪ್ರಕಾರ. ಓಕೆ, ಧನ್ಯವಾದ ಕರೆ ಮಾಡೋದಕ್ಕೆ. ನಾನು ಆ ವಿಷಯಕ್ಕೆ ಬರ್ತೀನಿ. ಮೊದಲು ಅದು ಅಂತಿಮ ಹಂತ, ಶಸ್ತ್ರ ಹಿಡಿಯುವುದು, ಆಯುಧ ಹಿಡಿಯುವುದು ಕೊನೆಯ ಹಂತ. ಅದಕ್ಕಿಂತ ಮೊದಲು ಈಗ ಸರ್ಕಾರ ವಿಫಲವಾಗಿದೆ ಅಂತೇಳಿ ನೀವು ಹೇಳ್ತೀರಿ, ತುಂಬಾ ಜನ ಹೇಳ್ತಾರೆ, ಇಡೀ ನಮ್ಮ ರಾಷ್ಟ್ರದ ನಮ್ಮ ರಾಜ್ಯದ ನಾಗರಿಕರು. ಏನು ಹಿಂದೂ ಮಹಾಸಭಾ ಏನು ಮಾಡುತ್ತೆ ಈ ಸಂದರ್ಭದಲ್ಲಿ? ನೋಡಿ, ಮೊದಲನೇದಾಗಿ ನಾವು ಇದು ನಾನು ಅಥವಾ ನಮ್ಮ ಈಗಿನ ತಲೆಮಾರಿನವರು ಮಾಡಿದಂಥ ಪಕ್ಷ ಅಲ್ಲ. ಬಹುಶಃ ಈ ದೇಶದಲ್ಲಿ ಎಲ್ಲರೂ ಯಾವ ರಾಜಕೀಯ ಒಂದು ಪಕ್ಷಗಳು ಬರೋದಕ್ಕಿಂತ ಮುಂಚೆ ಇದ್ದಂಥ ಪಕ್ಷ. ಇನ್ನು ಬರುವ ಏಪ್ರಿಲ್ಗೆ ನಾವು ಈ ಹಿಂದೂ ಮಹಾಸಭಾ 100 ವರ್ಷಗಳನ್ನು ನಾವು ಸಂಪೂರ್ಣ ಮಾಡ್ತೇವೆ. ಆದರೆ ಈ ಸರ್ಕಾರದ ವಿಫಲತೆ ಅಂತ ಏನು ಹೇಳಿದರೆ ನಮ್ಮಿಂದ ಏನು ಮಾಡಲಿಕ್ಕೆ ಆಗ್ತದೆ? ನಮ್ಮಿಂದ ನೋಡಿ, ನಮ್ಮಲ್ಲಿ ಅಧಿಕಾರ ಇಲ್ಲ. ಸರಿ, ಓಕೆ. ಅಧಿಕಾರ ಇದ್ದವ್ರು ಏನು ಮಾಡಬೇಕು ಅದನ್ನು ಮಾಡಬೇಕಾಗಿತ್ತು. ಇವಾಗಲೂ ನಿನ್ನೆ ಕೂಡ 3 ಅತ್ಯಾಚಾರ ಪ್ರಕರಣಗಳು, ಒಂದು ಅತ್ಯಾಚಾರ ಪ್ರಯತ್ನ, ಅದು ಕೂಡ ನಮ್ಮ ರಾಜಧಾನಿ ಅಂತ ಏನು ನಾವು ಕರಿತೀವಿ ಬೆಂಗಳೂರಲ್ಲಿ. ಸೊ ಬೆಂಗಳೂರಲ್ಲಿ ಏನು ಯಾರಿದ್ದಾರೆ? ಬೆಂಗಳೂರು ಮುಖ್ಯಮಂತ್ರಿಗಳಿದ್ದಾರೆ, ಎಲ್ಲ ರಾಜಕೀಯ ಮುಖಂಡರಿದ್ದಾರೆ, ಅವರಿಂದ ಕೆಲಸ ಆಗಬೇಕಾಗಿತ್ತು. ಈಗ ನಾವೇನು ಮಾಡ್ತೇವೆ ಅಂತ ಹೇಳೋದಕ್ಕಿಂತ ನಾವು ಮಾಡಿ ತೋರಿಸಿದ್ರೆ ಬಹುಶಃ ಅದು ಒಳ್ಳೇದು ಅಂತ ಕಾಣ್ತದೆ ನನಗೆ. ಇನ್ನೊಂದು ಕರೆ ಕಾಯ್ತಾ ಉಂಟು. ನಮಸ್ಕಾರ. ಹಲೋ. ನಮಸ್ತೆ. ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತೀವಿ? ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಫೋನಲ್ಲಿ ಮಾತನಾಡಿ, ಅಭಿಪ್ರಾಯ ವ್ಯಕ್ತಪಡಿಸಿ. ಒಂದು ನಿಮಿಷ. ಹಲೋ, ಹೇಳಿ, ಮಾತಾಡಿ. ಸರ್, ಹಿಂದೂ ಮಹಾಸಭಾದವರು ಹೆಣ್ಣು ಮಕ್ಕಳ ರಕ್ಷಣೆಗೆ ಹೊರಟಿರೋದು ತುಂಬಾ ಒಳ್ಳೆಯ ಕೆಲಸ. ಆದ್ರೆ ಅವರು ವಿಧಿಸಿರುವಂತಹ ಒಂದು ಈಗ ಹೇಳಿಕೆ ಕೊಟ್ಟಿದ್ದಾರೆ, ನಾವು ಶಸ್ತ್ರ ಖಡ್ಗವನ್ನು ಹಿಡಿತೀವಿ ಅಂತೇಳಿ ಹಿಂದೂಗಳ ರಕ್ಷಣೆಗೆ. ಆದ್ರೆ ಅವರು ಮೊದಲು ಮಾಡ್ಬೇಕಾದ್ದು, ಎಷ್ಟು ಜನ ಬಡ ಹೆಣ್ಣು ಮಕ್ಕಳು ಮದುವೆ ಆಗದೆ ಇನ್ನೂ ಕೂಡ ಹಾಗೆ ಉಳಿದಿದ್ದಾರೆ ಹಿಂದೂ ಸಮಾಜದಲ್ಲಿ, ಎಸ್ಪೆಷಲಿ ಅದರಲ್ಲಿ ಬಂಟ ಸಮುದಾಯ. ಅದರಲ್ಲಿ ಇವತ್ತು ಕೂಡ ಎಷ್ಟು ಜನ ಮಹಿಳೆಯರು ಮದುವೆ ಆಗದೆ ಹಣದ ಕೊರತೆಯಿಂದ ಇಲ್ಲ ಇದು ಹಾಗೆ ಉಳಿದಿದ್ದಾರೆ. ಅಂತವ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲಿ ತಮ್ಮ ಹುಡುಗರು ಸಿಗ್ತಾರೆ ಅಲ್ಲಿ ಹುಡುಕ್ತಾರೆ. ಅದನ್ನೇ ನಾವು ಕೆಲವು ಸಮುದಾಯದವರು ದುರುಪಯೋಗ ಮಾಡ್ತಾ ಇದ್ದಾರೆ. ಅಂದ್ರೆ ಇವತ್ತು ಈ ಹಿಂದೂ ಸಮಾಜ ಹಿಂದೂ ಮಹಾಸಭಾ ಏನ್ ಮಾಡ್ಬೇಕಂದ್ರೆ ಬಡ ಹೆಣ್ಮಕ್ಳಿಗೆ ಮದುವೆ ಮಾಡ್ಲಿ, ಇಲ್ಲದಿದ್ರೆ ಅವರಿಗೆ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡ್ಲಿ, ಇಲ್ಲದಿದ್ರೆ ಅವರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡ್ಲಿ, ಅದೆಲ್ಲ ಒಳ್ಳೆ ಕೆಲಸ. ಅದು ಬಿಟ್ಟು ಖಡ್ಗ ಹಿಡಿದು ಹೋರಾಟ ಮಾಡುವುದು ಸರಿಯಲ್ಲ. ಅಲ್ಲ, ಈಗ ಪ್ರಶ್ನೆ ಇರೋದು ಅತ್ಯಾಚಾರದ ಘಟನೆಗಳನ್ನು ಹೆಣ್ಣು ಮಗಳು ಎದುರಿಸುವಾಗ ಅವಳಿಗೆ ರಕ್ಷಣೆ ಕೊಡಬೇಕಾದ್ರೆ ಅದೊಂದು ರೀತಿಯ ಜವಾಬ್ದಾರಿ ಅಂತ ಅನಿಸ್ತಲ್ಲ, ಅದು ಕೂಡ ಒಂದು ಪಾರ್ಟ್ ಆಫ್ ದ ವರ್ಕ್ ಅಂತ ಅನಿಸ್ತಾ ಇಲ್ವಾ, ಅಥವಾ ಪ್ರಾಜೆಕ್ಟ್ ಅಂತ ಅನಿಸ್ತಾ ಇಲ್ವಾ? ಅದು ನಿಜವಾಗ್ಲೂ ಒಳ್ಳೆ ಕೆಲಸ. ಆದ್ರೆ ಇವತ್ತು ಅತ್ಯಾಚಾರದ ವಿರುದ್ಧ ನಾನು ಹೇಳ್ತಾ ಇಲ್ಲ. ಹಿಂದೂ ಸಮಾಜ, ಹಿಂದೂ ಮಹಾಸಭಾ ಹಿಂದೂ ಹೆಣ್ಮಕ್ಕಳ ರಕ್ಷಣೆಗೆ ಖಡ್ಗ ಹಿಡಿದಿದೆ ಅಂತ ಹೇಳಿದ್ದಾರೆ.
ಸರಿ, ಓಕೆ, ಅಸ್ತ್ರವನ್ನು ಹಿಡಿದಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸರಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಹಿಂದೂ ಮಹಾಸಭಾ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಗೆ ಹೊರಟ್ರೆ ಅಲ್ಲ, ಅತ್ಯಾಚಾರದ ವಿರುದ್ಧ ಹೋರಾಟ ಮಾಡಿದ್ರೆ ಅಲ್ಲ, ಯಾವುದೇ ಕಾರ್ಯಕ್ಕೂ ನಮ್ದು ಸಂಪೂರ್ಣವಾದ ಬೆಂಬಲವನ್ನು ನಾನು ಕೊಡ್ತಾ ಇದ್ದೇನೆ. ಆದ್ರೆ ಇವತ್ತು ಏನಾಗ್ತಾ ಇದೆ ಅಂದ್ರೆ, ಹಿಂದೂ ಹೆಣ್ಣು ಮಕ್ಕಳು ಬೇರೆ ಹುಡುಗರ ಒಂದು ಕಾಮದ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಅದು ಯಾಕೆ ಹಾಗೆ ಆಗ್ತಾ ಇದ್ದಾರೆ ಅಂತ ಹೇಳಿ ಸ್ವಲ್ಪ ಆಲೋಚನೆ ಮಾಡ್ಬೇಕಾಗ್ತದೆ. ಹೆಣ್ಣು ಮಕ್ಕಳು ಯಾಕೆ ಇವತ್ತು ಅಂತ ದಾರಿ ನೀಡ್ತಿದ್ದಾರೆ ಅಂತ ಹೇಳಿ. ಇವತ್ತು ಅತಿ ಹೆಚ್ಚು ಹೆಣ್ಣು ಮಕ್ಕಳು ಬಟ್ಟೆ ಅಂಗಡಿಯಲ್ಲಿ 2,000 3,000 ದುಡಿತಾರೆ. ಇದು ಯಾಕೆ ದುಡಿತೀರಿ ನೀವು? ಬೇರೆ ಯುವಕರ ಕಣ್ಣಿಗೆ ಯಾಕೆ ಬೀಳ್ತೀರಿ ನೀವು? ಅದೇ ಕೇಳಿದ್ರೆ ಅವ್ರು ಹೇಳ್ತಾರೆ, ನನಗೆ ಬೇರೆ ಉದ್ಯೋಗ ಇಲ್ಲ, ಹಿಂದೂಗಳನ್ನ ನೀವು ಹೋಗಿ ಉದ್ಯೋಗ ತೆಗೆಸಿಕೊಡಿ, ಅಷ್ಟು ದೊಡ್ಡ ಹಿಂದೂ ಅಂತ ಮಾತಾಡ್ತೀರಲ್ಲ, ಹೋಗಿ ಉದ್ಯೋಗ ತೆಗೆಸಿಕೊಡಿ ಅಂತ ಹೇಳ್ತಾರೆ. ಸರಿ, ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಸೊ ಆಗುದ ನಂತರವನ್ನು ಎದುರಿಸೋಕ್ಕಿಂತ ಆಗುದ ಮೊದಲು ಯಾವ ರೀತಿಯಲ್ಲಿ ಹಿಂದೂ ಸಮಾಜವನ್ನು ಒಗ್ಗೂಡಿಸಬೇಕಂತ ಒಂದು ಮಾಡ್ತಾ ಇದ್ರು. ನಮ್ಮ ಪ್ರಶ್ನೆ ಇರೋದು, ನಾವು ಮತ್ತೆ ಟಾಪಿಕ್ಗೆ ಬರೋಣ. ಅತ್ಯಾಚಾರದ ಘಟನೆಗಳನ್ನು ಬಹುಶಃ ನಾನು ಈ ಒಂದು ಮಾತಿಗೆ ಅವ್ರು ಏನು ಹೇಳಿದಾರ ಅದಕ್ಕೆ ನಾನೊಂದು ಉತ್ತರಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇದು ಅತ್ಯಾಚಾರ ಪ್ರಕರಣ ಮಾತ್ರ ಮಾತಾಡ್ತಾ ಇದ್ದೇನೆ. ಅವ್ರೇನು ಹೇಳಿದ್ದಾರೆ, ಕೆಲಸದ ಬಗ್ಗೆ ಇರಬಹುದು, ವಿದ್ಯಾಭ್ಯಾಸದ ಬಗ್ಗೆ ಇರಬಹುದು, ಮದುವೆ. ಹಿಂದೂ ಮಹಾಸಭಾ ಕೇವಲ ಅತ್ಯಾಚಾರದ ಪ್ರಕರಣ ಅಲ್ಲ, ಒಂದು ರಾಷ್ಟ್ರೀಯ ರಾಜಕೀಯ ಪಕ್ಷವಾಗಿ ನಾವು ಮೊದಲಿಗೆ ನಮ್ಮ ಹಿಂದೂಗಳಿಗೆ ಯಾವ ರೀತಿಯ ಸೌಕರ್ಯದ ಕೊರತೆ ಇದೆ, ಯಾವ ರೀತಿಯ ತೊಂದರೆಗಳಿದೆ, ಎಲ್ಲ ರೀತಿಯ ಇದಕ್ಕೂ ಕೂಡ ನಾವು ಸ್ಪಂದಿಸ್ತಾ ಇದ್ದೇವೆ. ಈಗಾಗಲೇ ಆ ಕೆಲಸ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಬಹುಶಃ ಮಂಗಳೂರು ಮತ್ತು ಎಲ್ಲ ಕಡೆ ಎಲ್ಲ ರೀತಿಯ ಕೆಲಸಗಳು ನಮ್ಮಿಂದ ಆಗ್ತಾ ಇದೆ. ಮದುವೆ ಇರ್ಬೋದು, ಮತ್ತು ವಿದ್ಯಾಭ್ಯಾಸ ಇರ್ಬೋದು, ಕೆಲಸ ಇರ್ಬೋದು, ನಾವು ದೊಡ್ಡ ಮಟ್ಟದಲ್ಲಿ ಆ ಕೆಲಸ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಈಗ ನಾವು ಅಂಕಿಅಂಶಗಳು ಹೇಳಬೇಕಂದ್ರೆ ಸುಮಾರು ಈಗ ಒಂದು 2 ತಿಂಗಳಲ್ಲಿ ನಾವು ಒಂದು 17-18 ಒಂದು ಒಳ್ಳೆ ರೀತಿಯ ಒಂದು ಸಮಾಜದಲ್ಲಿ ಒಂದು ಗೌರವವಾಗಿ ಬದುಕುವಂತ ಕೆಲಸವನ್ನು ನಾವು ತೆಗೆಸಿಕೊಟ್ಟಿದ್ದೇವೆ. ಸರ್, ಓಕೆ, ಇನ್ನೊಂದು ಕರೆ ಕಾಯ್ತಿದೆ. ನಮಸ್ಕಾರ. ಹಲೋ ಹಲೋ, ಮಾತಾಡಿ, ಅಭಿಪ್ರಾಯ ವ್ಯಕ್ತಪಡಿಸಿ. ನಮಸ್ತೆ ಮೇಡಮ್, ಮಾತಾಡಿ. ಏನಂದ್ರೆ, ಈಗ ಅತ್ಯಾಚಾರ ಆದ ಮೇಲೆ ಅವರ ಆರೋಪಿಗಳಿದ್ದಾರಲ್ಲ, ಅವರನ್ನು ಹಿಡಿದ ಮೇಲೆ ಮೇನ್ ಮಾಡಬೇಕು, ರಾಜಕೀಯದಿಂದ ಫೋನ್ ಬರುವುದನ್ನು ನಿಲ್ಲಿಸಬೇಕು. ಮೇನ್ ಕಾರಣ ಆವಾಗ ಹೆಂಗಸರಿಗಾಗ್ಲಿ, ಹೆಣ್ಮಕ್ಳಿಗಾಗ್ಲಿ, ಸಣ್ಣ ಮಕ್ಕಳಿಗಾಗ್ಲಿ ರಕ್ಷಣೆ ಅಲ್ಲಿ ಸಿಗುವುದು. ಯಾವ್ದೇ ಆಫೀಸಿನವರು ದೊಡ್ಡ ದೊಡ್ಡ ಆಫೀಸರ ಮಕ್ಕಳಾದ್ರೂ ಚಿಂತಿಲ್ಲ, ನನ್ನ ಮಗ ಒಳಗೆ ಹೋಗಿದ್ದಾನೆ ಅಂತೇಳಿ ಎಂಬ ಭಾವನೆ ಅಲ್ಲಿ ಇಡ್ಲಿಕ್ಕೆ ಬಾರ್ದು. ಮೇನ್ ಇರುವುದು ಅಲ್ಲಿ ಒಳಗಡೆ ಹೋದ ತಕ್ಷಣ ಹೋಗುದಕ್ಕಿಂತ ಮೊದಲು ಇಲ್ಲಿ ಗಾಡಿಯಲ್ಲಿ ಅವರು ಹೋಗುವಾಗ ಅಲ್ಲಿಂದ ಫೋನ್ ಬರ್ತದೆ, ಇಂಥವರು ಬರ್ತಾರೆ, ಇಂಥವರನ್ನು ಏನ್ ಮಾಡ್ಬೇಕು ಅಂತ ಹೇಳಿ. ಈಗ ವೇದಿಕೆಯಲ್ಲಿ ಇರುವವರಿಗೆ ಕೂಡ ನಾನು ಹೇಳುದು, ಒಂದು ನಿಮ್ಮ ಹತ್ರ ನಾನು ಬೇಡಿಕೊಳ್ಳುವುದು, ಫೋನ್ ಬರುವ ಮೇಲಿನಿಂದ ಒತ್ತಡವಾಗಿ ಫೋನ್ ಬರುವುದನ್ನು ಫಸ್ಟ್ಗೆ ನಿಲ್ಲಿಸಿ, ದಯಮಾಡಿ. ಅಲ್ಲಿ ಹೆಣ್ಮಕ್ಕಳಿಗೆ ರಕ್ಷಣೆ ಸಿಗುವುದು, ಬೇರೆ ಎಲ್ಲಿಯೂ ಸಿಗ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಹೆಣ್ಮಕ್ಕಳು ಈಗ ಖಡ್ಗ ಇಟ್ಕೊಂಡು ಹೋಗುವುದಾದ್ರೂ ಕೂಡ ಅವರ ಮೇಲೆ ಪುನಃ ಗಜ್ಜೆ ಹಿಡಿತಾರೆ ಜನರು. ಅದಕ್ಕೋಸ್ಕರ ದಯಮಾಡಿ ಒತ್ತಡ ಮೇಲಿನಿಂದ ಫೋನ್ ಬರುವುದನ್ನು ಫಸ್ಟ್ ನಿಲ್ಲಿಸಿದ್ರೆ ಮಾತ್ರ ಹೆಣ್ಮಕ್ಕಳಿಗೆ ರಕ್ಷಣೆ ಸಿಗುವುದು. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಅಂದರೆ, ಎಲ್ಲೋ ಒಂದು ಕಡೆಯಲ್ಲಿ ಇಡೀ ರಾಜಕೀಯ ವ್ಯವಸ್ಥೆನೇ ಕುಲಗೆಟ್ಟು ಹೋಗಿದೆ ಅಂತೇಳಿ ಅವರ ಒಂದು ಮನಸ್ಸಿನ ಭಾವನೆ. ಅದು ನಿಜ ಕೂಡ. ರಾಜಕಾರಣಿಗಳು ಕರೆ ಮಾಡಿ, ಬಹುಶಃ ಇದು ಯಾರು ಅಧಿಕಾರದಲ್ಲಿದ್ದಾರೆ ಅವರೇ ಇದಕ್ಕೆ ಸಮರ್ಪಕವಾಗಿ ಉತ್ತರ ಕೊಡಬೇಕು. ಯಾಕಂತ ಹೇಳಿದ್ರೆ ಅಲ್ಲಿ ಪೊಲೀಸ್ ಅಧಿಕಾರಿಗಳಲ್ಲಿ ನೈತಿಕ ಶಕ್ತಿಯನ್ನು ಬೆಳೆಸುವಂತ, ಅವರಿಗೆ ಒಂದು ಧೈರ್ಯ ತುಂಬುವಂತ ಕೆಲಸ ಏನಾದರೂ ಮಾಡಬಹುದು. ಇದು ಕೂಡ ಒಂದು ಪಾರ್ಟ್. ಖಂಡಿತವಾಗಿ ಎಲ್ಲ ನೋಡಿ, ಇದರಲ್ಲಿ ನಾನು ಪೊಲೀಸ್ನವರನ್ನು ಇರಲಿ ಅಲ್ಲ ಯಾವ ಅಧಿಕಾರಿ ನಾನು ಈಗ ದೂರುವಂತ ಕಾರ್ಯ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಅವ್ರು ಹೇಳಿದೆ, ತಾಯಿ ಏನು ಹೇಳಿದ್ದಾರೆ, ಕರೆ ಬರ್ತದೆ, ಅವರು ಮೇಲಾಧಿಕಾರಿಯ ಮಾತನ್ನು ಕೇಳಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಅದರ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡಬೇಕಾಗ್ತದೆ. ಅವರು ಕೆಲಸ ಬಿಡಬೇಕಾಗ್ತದೆ, ಟ್ರಾನ್ಸ್ಫರ್ ನೋಡಬೇಕಾಗ್ತದೆ, ಎಲ್ಲ ನೋಡಬೇಕಾಗ್ತದೆ. ಸೊ ಅವರ ದೃಷ್ಟಿಯಲ್ಲಿ ಅವ್ರು ಮಾಡ್ತಾರೆ. ಅದರಿಂದ ಯಾರು ಟಾಪ್ ಲೆವೆಲ್ ಆಫೀಸರ್ಸ್ ಇದ್ದಾರೆ, ಬಹುಶಃ ಅವರು ಇದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ. ಬಹುಶಃ ಅವರ ಮನೆಯಲ್ಲೂ ಕೂಡ ಹೆಣ್ಮಕ್ಳಿದ್ರೆ ಈ ರೀತಿ ಆಗ್ತಿದ್ರೆ ಅವ್ರು ಯಾರ ಕರೆ ಸ್ವೀಕರಿಸ್ತಿದ್ರು. ಓಕೆ, ಮತ್ತೊಂದು ಕರೆ ಕಾಯ್ತಾ ಇದೆ. ನಮಸ್ಕಾರ. ಹಲೋ, ಮಾತನಾಡಿ ಮೇಡಮ್, ಮಾತನಾಡಿ. ನಮಸ್ತೆ ಸರ್, ನನ್ನ ಹೆಸರು ಶ್ವೇತಾ ಅಂತ. ಹೇಳಿ ಶ್ವೇತಾ ಅವರೇ, ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ. ಮಾತನಾಡಿ, ಧ್ವನಿ ಕೇಳಿಸ್ತಾ ಉಂಟು. ಏನ್ ಅನಿಸ್ತಾ ಉಂಟು ಹಿಂದೂ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಒಂದು.
ನೀವು ಟಿವಿ ನೋಡಿ ಮಾತಾಡಬೇಡಿ, ಫೋನಲ್ಲೇ ಮಾತಾಡಿ. ಹಲೋ, ಮಾತನಾಡಿ, ಧ್ವನಿ ಕೇಳಿಸ್ತಾ ಉಂಟು, ಮಾತಾಡಿ. ಹಲೋ, ಹೋಮ್ ಸ್ಟೇ ದಾಳಿಯಲ್ಲಿ ಇಷ್ಟೆಲ್ಲ ಇದು ಉರಿ ಗದ್ದಿಸಿದಾರಲ್ಲ, ಈಗ ಎಲ್ಲಿ ಹೋಗಿದ್ದಾರೆ ಅವರೆಲ್ಲ? ಅಲ್ಲ, ನಿಮ್ಮ ಈಗ ಇಷ್ಟೆಲ್ಲ ಒಂದು ಬ್ಯಾಂಗ್ಳೂರಲ್ಲಿ ಇಷ್ಟೆಲ್ಲ ಅತ್ಯಾಚಾರ ಅದಲ್ಲದೆ. ಓಕೆ, ನಿಮ್ಮ ಟಿವಿ ನೋಡಿ ಮಾತಾಡ್ತಿದ್ದೆ, ನಾವು ಧ್ವನಿ ಕೇಳಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಓಕೆ, ನಿಮ್ಮ ಪಾಯಿಂಟ್ ಅರ್ಥ ಆಯಿತು. ನಾನು ಅದನ್ನು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಈಗ ಹೋಮ್ ಸ್ಟೇ ಪ್ರಕರಣ ಆಯಿತು, ಹೆಣ್ಣು ಮಕ್ಕಳಲ್ಲಿ ಒಳಗೆ ಪುರುಷರೆಲ್ಲ ಇದ್ರು, ಬರ್ತ್ಡೇ ಪಾರ್ಟಿ ಮಾಡ್ತಾ ಇದ್ರು, ಅಟ್ಯಾಕ್ ಆಯಿತು ಅಂತ. ಸೊ ಅಲ್ಲಿಂದಲೇ ಹೆಣ್ಣು ಮಕ್ಕಳ ಬಹುಶಃ ಏನೇ ನೈತಿಕತೆ ಪಾಠ ಕಲಿಸುವಂಥ ಅಗತ್ಯ ಬರುತ್ತಾ? ಅಂದರೆ ಸ್ವಾತಂತ್ರ್ಯ ಬೇಕು, ಸ್ವೇಚ್ಛಾಚಾರ ಬೇಕು, ಅವರನ್ನು ಬಂಧಿಸಿಟ್ರೆ, ಮನೆಯಲ್ಲೇ ಇಟ್ಟರೆ ಹೆಣ್ಣು ಮಕ್ಕಳು ನಮಗೆ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರ್ತಾ ಉಂಟು ಅಂತ ಹೇಳ್ತಾರೆ. ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಹೆಣ್ಣು ಮಕ್ಕಳಿಗೆ? ಬಹುಶಃ ಅದು ಸಂಸ್ಕಾರದ ಕೊರತೆ ಕೂಡ ಇದೆ. ಮತ್ತು ನಾವು ಈ ಬೆಳೀತಿರೋ ಜಗತ್ತಿನ ನಾವು ಈ ಟೆಕ್ನಾಲಜಿ ಜೊತೆಗೆ ನಾವು ಹೋಗಬೇಕಾಗ್ತದೆ. ಹೆಣ್ಣು ಮಕ್ಕಳು ಪಾರ್ಟಿ ಮಾಡೋದು ಅಥವಾ ಅದಕ್ಕೆ ವಿರೋಧ ಇಲ್ಲ ಹಿಂದೂ ಮಹಾಸಭಾ? ಇಲ್ಲ, ಖಂಡಿತ ನಾವು ಅದನ್ನು ಅಪ್ರಿಷಿಯೇಟು ಮಾಡೋದಿಲ್ಲ, ನಾವು ಅದಕ್ಕೆ ಅವಕಾಶನೂ ಕೊಡುವಂಥದ್ದು ನಾವು ಆ ಪ್ರಶ್ನೆನೇ ಬರೋದಿಲ್ಲ, ಆ ಪ್ರಶ್ನೆ ಉದ್ಭವ ಆಗುವ ಪ್ರಶ್ನೆನೇ ಬರೋದಿಲ್ಲ. ಅದರಿಂದ ಪಾರ್ಟಿ ಮಾಡುವಂಥದ್ದು ಅದು ಬಹುಶಃ ಮನೆಯವರು ಅದನ್ನು ನಿಲ್ಲಿಸಬೇಕೆ ಹೊರತು ನಾವು ಸಾರ್ವಜನಿಕವಾಗಿ ನೋಡಿ ಮನೆಯನ್ನು ಹೋಮ್ ಸ್ಟೇ ಇದು ಮಾಡಿದ್ದಾರೆ. ಇನ್ನು ಆ ಪಾಪ ಹುಡುಗರು ಏನು ಮಾಡಿದ್ದಾರೆ, ಆ ಒಂದು ಕಾರ್ಯ ನಿಲ್ಲಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಹೋಗ್ಬೇಕಾದ ಮೀಡಿಯಾ ಕರ್ಕೊಂಡು ಹೋಗಿದ್ದಾರೆ, ಆದರೂ ಕೂಡ ಅವ್ರ ಮೇಲೆ ಕೇಸ್ ಬಿತ್ತು. ಸೊ ಅದು ಅವರು ಹಿಂದೂ ಹೆಣ್ಣು ಮಕ್ಕಳಿಗೆ ಹಿಂದೂ ನಮ್ಮ ಸಮಾಜದಲ್ಲಿರೋ ಯುವಕರು ತಮ್ಮ ಕೈಯಲ್ಲಿ ಏನು ಪ್ರಯತ್ನ ಮಾಡಲಿಕ್ಕೆ ಮಾಡಿದ್ದಾರೆ. ಅದು ಏನಾಯಿತು, ಅವ್ರ ಮೇಲೆ ಕೇಸ್ ಹಾಕಿಸ್ಕೊಂಡ್ರು ಅಲ್ವಾ? ಆಮೇಲೆ ಅವರು ಬಿಡಿಸುವಂಥ ಪ್ರಯತ್ನ ಎಷ್ಟರ ಮಟ್ಟಿಗೆ ಆಯಿತು, ಅವರು ನಮ್ಮ ಯುವಕರು ಎಷ್ಟರ ಮಟ್ಟಿಗೆ ಶಿಕ್ಷೆ ಅನುಭವಿಸಿದ್ರು, ಅವರ ಮನಸ್ಸಿನ ಮೇಲೆ ಆಗುವ ಪರಿಣಾಮ ಏನು? ಬಹುಶಃ ಬರುವಂಥ ದಿನಗಳಲ್ಲಿ ಅವರ ಮುಂದೆ ಆದರೂ ಕೂಡ ಇಂಥ ಕ್ರೌರ್ಯ ಆದರೂ ಕೂಡ ಅವರು ಮತ್ತೆ ಆ ಥರ ಒಂದು ಕೆಲಸ ಮಾಡಲಿಕ್ಕೆ ಅವರ ಮನಸ್ಸು ಒಪ್ತದ? ಅಲ್ಲ, ಈಗ ಒಂದು ಹೆಣ್ಣು ಮಕ್ಕಳು ಒಂದು ಗುಂಪಾಗಿ ಎಲ್ಲದು ಪಾರ್ಟಿ ಮಾಡ್ತಾ ಇದ್ದಾರೆ, ಹಿಂದೂ ಮಹಾಸಭಾ ಹೋಗಿ ಏನಾದ್ರು ಅವರಿಗೆ ರಿಕ್ವೆಸ್ಟ್ ಮನವಿ ಮಾಡಿಕೊಂಡು ಮನವೊಲಿಸ್ತದ ಅಥವಾ ಏನಾದರೂ? ಖಂಡಿತವಾಗಿ. ಯಾವ ರೀತಿ ನೋಡಿ, ನಮ್ಮಲ್ಲಿ ಕೂಡ ಹಿಂದೂ ಮಹಾಸಭಾ ಅಂತ ಹೇಳಿದ್ರೆ ತಕ್ಷಣ ನಾವು ಹಿಂದೂ ಮಹಾಸಭಾ ಒಂದು ಪೇರೆಂಟ್ ಬಾಡಿ, ಅದಕ್ಕೆ ಸಪೋರ್ಟ್ ಆಗಿ ನಮ್ಮ 4 ಘಟಕಗಳಿದ್ದಾವೆ. ಒಂದು ಯುವಕ ಸಭಾ ಇದೆ, ಒಂದು ಹಿಂದೂ ಮಹಿಳಾ ಸಭಾ ಇದೆ, ವಿದ್ಯಾರ್ಥಿ ಸಭಾ ಇದೆ, ಮತ್ತೊಂದು ಶ್ರಮಿಕ ಸಭಾ ಇದೆ. ಸೊ ಮಹಿಳೆಯರ ವಿಚಾರ ಬರ್ಬೇಕಾದ್ರೆ ಮಹಿಳೆಯರಿದ್ದಾರೆ, ಅದನ್ನು ನೋಡಿ ಖಂಡಿತವಾಗಿ ಮಾಡ್ತಾರೆ. ಕರೆ ಸ್ವೀಕರಿಸಿ ಮತ್ತೆ ಬರ್ತೀನಿ. ರಾಜೇಶ್ ಅವರೇ ನಮಸ್ಕಾರ. ಹಲೋ, ಮಾತನಾಡಿ. ಹಲೋ, ಮಾತಾಡಿ, ಧ್ವನಿ ಕೇಳಿಸ್ತಾ ಉಂಟು, ಮಾತಾಡಿ. ಹಲೋ, ನೀವು ಅಭಿಪ್ರಾಯ ವ್ಯಕ್ತಪಡಿಸಿ, ಧ್ವನಿ ಕೇಳಿಸ್ತಾ ಉಂಟು. ಎಂತ ಗೊತ್ತಾ, ಮೊದಲು ಅತ್ಯಾಚಾರ ಕಡಿಯೋನಾಗಲಿಕ್ಕೆ ಯಾವಾಗಲೂ ಸಾಧ್ಯ ಇಲ್ಲ, ಯಾವಾಗ ಸಾಧ್ಯ. ಮತ್ತೊಂದು ಈಗ ಅಂದ್ರೆ ಮೊಬೈಲ್ ಇದರಲ್ಲಿ ಇಂಟರ್ನೆಟ್ ಮತ್ತು ಫೇಸ್ಬುಕ್ ಅನ್ನು ಬಂದ್ ಮಾಡಿ, ಮತ್ತು ಈಗ ಹಿಂದೂ ಸಂಸ್ಕೃತಿ ಅಂತ ಹೇಳ್ತಾರೆ. ಹಿಂದೂ ಸಂಸ್ಕೃತಿ ಯಾರು ಯೂಸ್ ಮಾಡ್ತಾರೆ, ಯಾರು ಸಾರಿ ಇದು ಹಾಕುದಿಲ್ಲ, ಫುಲ್ ಡ್ರೆಸ್ ಹಾಕುದಿಲ್ಲ, ಅರ್ಧಂಬರ್ಧ ಹೋಗ್ತಾರೆ. ಒಂದು ಶಾಲೆ ಹೋಗೋ ಒಂದು ಶಾಲೆ ಪದ್ಧತಿ ಹೇಳ್ತಾರೆ, ಒಂದು ಪಿಕ್ ಹಾಕುದಿಲ್ಲ, ಇಡ್ಬಾರ್ದು ಅಂತ ಹೇಳ್ತಾರೆ. ಒಂದೊಂದು ಶಾಲೆ ಕಂಡೀಷನ್, ಕ್ರಿಶ್ಚಿಯನ್ ಶಾಲೆ ಹೇಳ್ತಾರೆ ಒಂದು ಬಲೆ ಹಾಕ್ಬಾರ್ದು, ಟಿಕ್ ಹೊಡಿಬಾರ್ದು ಮತ್ತೆ ಹೇಳ್ತಾರೆ. ಹಿಂದೂ ಅಂತ ಹೇಳ್ತಾರೆ. ಹಿಂದೂ ಸಂಸ್ಕೃತಿ ಯಾರು ಯೂಸ್ ಮಾಡ್ತಾರ, ಅವರವರ ಸಂಸ್ಕೃತಿಯನ್ನು ಅವರವರ ಪಾಲಿಸೋದು ಒಳ್ಳೆಯದು. ಮತ್ತೊಂದು ಹೇಳ್ತಾರೆ, ಈಗ ಫೇಸ್ಬುಕ್ ಅಲ್ಲಿ ನೋಡಿ, ಒಂದು ಫೇಸ್ಬುಕ್ ಅಲ್ಲಿ ಒಂದು ಮುದುಕರಾಗ್ಲಿ ಮಕ್ಕಳಾಗ್ಲಿ ಒಂದು ಫೇಸ್ಬುಕ್ ಓಪನ್ ಮಾಡಿದ್ರೆ ಎಲ್ಲ ಇಂಟರ್ನೆಟ್ ಎಲ್ಲ ತೋರಿಸ್ಬಿಡ್ತಾರೆ. ಮತ್ತು ಮುದುಕರಿಗೆ ಅದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಅಂತರದಲ್ಲಿ ಮಕ್ಕಳನ್ನು ಯೂಸ್ ಮಾಡ್ತಾರೆ. ಅಂತ ಇಂಟರ್ನೆಟ್ ಅನ್ನು ಬಂದ್ ಮಾಡಿದೆ, ಅದೊಂದು ಅತ್ಯಾಚಾರ ಕಡಿವಾಣ ಒಂದು ಮುಖ್ಯ ಉದ್ದೇಶ. ಓಕೆ, ಧನ್ಯವಾದ ಕರೆ ಮಾಡೋದಕ್ಕೆ. ಸೊ ಅವರ ಇನ್ನೊಂದು ಪಾಯಿಂಟ್ ನಿಮ್ಗೆ ಅರ್ಥ ಆಗಿರ್ಬೋದು, ಶಾಲೆಗಳಲ್ಲಿ ಬಳೆ ಹಾಕಬಾರ್ದು, ಬಿಂದಿ ಇಡಬಾರ್ದು ಅಂತೇಳಿ ಕೆಲವು ಶಾಲೆಗಳಲ್ಲಿ ಕಂಡೀಷನ್ ಉಂಟು, ರೆಸ್ಟ್ರಿಕ್ಷನ್ ಉಂಟು. ಸೊ ಅದನ್ನು ಕೆಲವು ಪೋಷಕರು ಆ ಶಾಲೆಯಲ್ಲಿ ಒಳ್ಳೆ ಶಿಕ್ಷಣ ಸಿಗ್ತದೆ ಅಂತೇಳಿ ಕಳಿಸ್ಲೇಬೇಕಾಗತ್ತೆ. ಸೊ ಅಲ್ಲಿ ಏನಾದ್ರು ನಿಮ್ಮ ಪರಿವರ್ತನೆ ತರಬಹುದಾ? ನೋಡಿ, ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಧರ್ಮದಲ್ಲಿ ನಾವು ಏನು ಹೇಳ್ತೀವಿ ಅದನ್ನು ನಾವು ಫಾಲೋ ಮಾಡೋದು. ಇದು ಬಹುಶಃ ನಮ್ಮ ಈ ಒಂದು ಗಮನಕ್ಕೆ ಬಂದಿಲ್ಲ ಅಂತ ಶಾಲೆಗಳಿಗೆ ಬಹುಶಃ ನಾವು ಇವತ್ತು ಕೂಡ ಬೇರೆ ಒಂದು ವಿಚಾರದಲ್ಲಿ 2 ಶಾಲೆಗಳಿಗೆ ಹೋಗಿದ್ದೇವೆ ನಾವು. ಅದು ಈ ವಿಷಯ ಅಲ್ಲ, ಬೇರೆ ವಿಷಯ. ಅದನ್ನ ಅಂಥ ವಿಷಯವನ್ನು ನಾವು ಶಾಲೆಯ ಯಾರು ಮುಖ್ಯಸ್ಥರಿದ್ದಾರೆ ಅವರನ್ನು ನಾವು ಮಾತಾಡಿದಾಗ ನಮ್ಮ ಸಂಸ್ಕೃತಿಯಲ್ಲಿ ಬದಲಾವಣೆ ತರಲಿಕ್ಕೆ ಬಹುಶಃ ಅದು ಪ್ರಿನ್ಸಿಪಾಲ್ ಇರಲಿ ಅಲ್ಲ ಶಾಲೆಯ ಯಾರೇ ಇರಲಿ ಅದು ಸಾಧ್ಯ ಇಲ್ಲ. ಶಾಲೆಗೆ ಬುರ್ಕಾ ಹಾಕೋದು ವಿಷಯದಲ್ಲಿ ಮಾತಾಡ್ಬೇಕು. ಯಾಕಂತ ಹೇಳಿದ್ರೆ ಅದು ಸಮಾನತೆ ಕಾಯ್ಬೇಕಾದ್ರೆ ಯೂನಿಫಾರ್ಮ್ ಅಲ್ಲಿ ಬರಬೇಕು, ಸಮವಸ್ತ್ರ ಧರಿಸಬೇಕು, ಇದಿದೆ. ಅದಕ್ಕೆ ಈಗ ಹೆಣ್ಣು ಮಕ್ಕಳಿಗೆ ಬಿಂದಿ ಹಾಕ್ಲಿಕ್ಕೆ ಅಥವಾ ಬಳೆ ಹಾಕ್ಲಿಕ್ಕೆ ಒಂದು ಶಾಲೆ ಪರ್ಮಿಷನ್ ಕೊಡುವುದಿಲ್ಲ. ಇದು ಶಾಲೆ ಪರ್ಮಿಷನ್ ಕೊಡೋ ನೋಡಿ, ಇದು ಅದಕ್ಕೆ ಹೇಳಿದ್ ನಾನು ಮೊದಲು ಇದು ಕೆಲಸ ನಾವು ನಮ್ಮ ಮಕ್ಕಳನ್ನು ಹೆತ್ತವರು ಇದನ್ನು ನೋಡ್ಬೇಕಾಗ್ತದೆ. ಅವ್ರಿಗೇನು ಬೇಕು, ಶಾಲೆಗೆ ಫೀಸು, ಆ ಫೀಸ್ ನಾವು ಕಟ್ತೇವೆ, ಒಳ್ಳೆ ಶಿಕ್ಷಣಕ್ಕೆ ಆ ಫೀಸ್ ಸಾಕಾಗ್ತದೆ. ಅದು ಬಿಟ್ಟು ನಾವು ಹೂ ಇಡಬಾರ್ದು, ಬಿಂದಿ ಇಡಬಾರ್ದು, ಬಳೆ ಹಾಕಬಾರ್ದು, ಇದು ಸರಿ. ಆಗ್ರಹ ಮಾಡಬೇಕು. ಖಂಡಿತ
ಒಂದು ವೇಳೆ ಅವರೆಲ್ಲ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮಂಥ ನೂರಾರು ಸಂಘಟನೆಗಳಿದ್ದಾವೆ. ನಾವು ಹಿಂದೂ ಮಹಾಸಭಾ ಅಂತ ಒಂದು ರಾಜಕೀಯ ಪಕ್ಷ ಇದೆ, ನಾವಿದ್ದೇವೆ ಅವ್ರ ಜೊತೆ. ಯಾರೇ ಇರಲಿ, ಹಿಂದೂಗಳಿಗೆ ಯಾವತ್ತು ಯಾವ ರೀತಿಯ ತೊಂದರೆ ಆದರೂ ಕೂಡ ನಮ್ಮಲ್ಲಿ ಒಂದು ಟೋಲ್ ಫ್ರೀ ನಂಬರ್ ಬೇರೆ ಇದೆ. ಯಾವತ್ತೂ ಕೂಡ ಆ ಒಂದು ನಂಬರ್ಗೆ ಕರೆ ಮಾಡಿದರೆ ಬಹುಶಃ ಬ್ರೇಕ್ನ ಬಳಿಕ ಆ ನಂಬರ್ ನೀವು ಕೊಡುವಂತ ಒಂದು ಕೆಲಸ. ಖಂಡಿತ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ ನಾನು ಸಣ್ಣ ಬ್ರೇಕ್ ತೆಗೆದುಕೊಳ್ಬೇಕು. ಬ್ರೇಕ್ ನಂತರ ನನಗೆ ಬೇಕಾಗಿರೋದು ಗ್ರಾಮೀಣ ಭಾಗಗಳಲ್ಲಿ ಈಗ ಹೆಣ್ಣು ಮಕ್ಕಳು ಒಂಟಿಯಾಗಿ ಹೋಗುವಾಗ, ರತ್ನ ಕೊಟ್ಟಾರಿಯ ಪ್ರಕರಣ ಇಡುವಾಗ ಒಂಟಿಯಾಗಿ ಹೋಗುವಾಗ ಅವಳನ್ನು ಹಿಡಿದುಕೊಂಡು ಅತ್ಯಾಚಾರ ಏನೋ ಆಗಿರ್ಬೋದು ಅಂತ. ಸೊ ಹೇಗೆ ರಕ್ಷಣೆ ಕೊಡ್ತೀರಿ ಗ್ರಾಮೀಣ ಭಾಗದಲ್ಲಿ? ಆ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಜನಧ್ವನಿಯಲ್ಲೊಂದು ಪುಟ್ಟ ಬ್ರೇಕಿನ ಬಳಿಕ. ಬೆಂಗಳೂರಿನ ಶಕ್ತಿನಗರದ ಪ್ರಕೃತಿ ಮಾತೆಯ ಮಡಿಲಲ್ಲಿ ಸುಖ ಜೀವನವನ್ನು ನಡೆಸಲು ನಿಮಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತಿದೆ ಏಸ್ ಪ್ರೊಮೋಟರ್ಸ್ ಅಂಡ್ ಡೆವಲಪರ್ಸ್. 470 ಸ್ಕ್ವೇರ್ ಫೀಟ್ ನಿಂದ 750 ಸ್ಕ್ವೇರ್ ಫೀಟ್ ನ ವೈಶಾಲ್ಯದ 1 ಬೆಡ್ರೂಮ್ ಹಾಗೂ 2 ಬೆಡ್ರೂಮ್ ನ ಸಾಲು ಮನೆಗಳನ್ನು ನಂಬಲ ಸಾಧ್ಯವಾದ ಕಡಿಮೆ ಬೆಲೆಯಲ್ಲಿ ನೀಡುತ್ತಿದೆ ಏಸ್ ಪ್ರೊಮೋಟರ್ಸ್ ಅಂಡ್ ಡೆವಲಪರ್ಸ್ ನವರ 3ನೇ ಹೆಜ್ಜೆ ಆಪಲ್ ಹೋಮ್ಸ್. ಎಲ್ಲಾ ವರ್ಗದವರಿಗಾಗಿ ಸುಖಿ ಜೀವನಕ್ಕೆ ಯೋಗ್ಯವಾದ ಉತ್ಕೃಷ್ಟ ಗುಣಮಟ್ಟದ ಮನೆಗಳು 12 ಲಕ್ಷದಿಂದ ಆರಂಭ. ಬುಕ್ಕಿಂಗ್ ಆಗಿ ಸಂಪರ್ಕಿಸಿ ಏಸ್ ಪ್ರೊಮೋಟರ್ಸ್ ಅಂಡ್ ಡೆವಲಪರ್ಸ್, ಮಲ್ಲಿಕಟ್ಟ ಸೆಂಟರ್, ಮಲ್ಲಿಕಟ್ಟ, ಮಂಗಳೂರು. ಸುರತ್ಕಲ್ದ ಸಾಯಿ ಸೂರಜ್ ಹೋಟೆಲ್ ತುಳುವೆರೆ ಆಟಿದ ಅಟಿಲ್ ಬೊಕ್ಕ ತುಳುನಾಡದ ಪಿರಾಕದ ಸಾಂಸ್ಕೃತಿಕ ಲೇಸದ ಮಿನದನ ತೊಡುಬಡವು ನಡಪರೆ ಉಂಡು. ಜುಲೈ 17 ಮುರ್ದು ಆಗಸ್ಟ್ 10 ತಾರೀಕು ಮುಟ್ಟ ತಿಕ್ಕುನ ಆಟಿ ತಿಂಗಳದ 4 ವಾರದ ಶುಕ್ರವಾರ, ಶನಿವಾರ ಬೊಕ್ಕ ಐತಾರ ಪಂಡ ಒಟ್ಟು 12 ದಿನ ರಾತ್ರಿ 2 ಗಂಟೆಯಿಂದ 10 ಗಂಟೆ ಮುಟ್ಟ ಈ ಲೇಸ ನಡಪರೆ ಉಂಡು. ಒಂಜಿ ಕಡೆಟ್ಟು ತುಳು ಬದುಕಿಗೆ ತನಕೊಡ್ತಿನ ತುಳುವೆರ ಜಾನಪದ ನಲ್ಕೆಲು ಪಾಡ್ದನ ಸೇರಿನಂಚ ಸಾಂಸ್ಕೃತಿಕ ಲೇಸ್ ಅಲ್ಪನೆ ದಿನಕ್ಕೂ 33 ಬಗೆತ ಆಟಿದ ತೆನಸು ಒಣಸು ಪ್ರತಿ ಸರ್ತಿಲ ಬೆತೆ ಬೇತೆ ತೆನಸುಲು ಸಾಂಸ್ಕೃತಿಕ ಲೇಸುಲು ಒರಿಯಾಗ 300 ರೂಪಾಯಿ ಮಾತ್ರ. ಆಜಿರ್ದು 15 ವರ್ಷದ ಕಲೆಗೆ 200 ರೂಪಾಯಿ ಮಾತ್ರ. ಕೆಪಿ ಕೊರ್ದು ಕೇಳೆ ದಿನಕ್ಕೂ 200 ಜನಕ್ಕೆ ಮಾತ್ರ ಪ್ರವೇಶ ಪತ್ರನು ಇತ್ತನೆ ದೆತೊಲ್ಲೆ ಹೋಟೆಲ್ ಸಾಯಿ ಸೂರಜ್. ಬೇಕಾದಷ್ಟು ಕಲರ್ಸ್, ಬೇಕಾದಷ್ಟು ಆಯ್ಕೆಗಳು ಮತ್ತು ಇನ್ನೂ ಹೆಚ್ಚು ಅಮ್ಮ ಮತ್ತು ಮಕ್ಕಳಿಗಾಗಿ ಹಿಂದೆಂದೂ ಕಾಣದ 70% ರಿಯಾಯಿತಿಯಲ್ಲಿ ನಿಮ್ಮ ಮಗುವನ್ನು ಮುದ್ದಾಗಿ ಕಾಣುವಂತೆ ಮಾಡಿ. ಕಿಡ್ಸ್ ಅಪ್ಯಾರಲ್ ನ ಮೇಲೆ ಈಗ 70% ರಷ್ಟು ಕಡಿತ. ಸ್ಟೈಲಿಶ್ ಮೆಟರ್ನಿಟಿ ವೇರ್ ನ ಮೇಲೆ ಪಡೆಯಿರಿ 70% ರಷ್ಟು ಕಡಿತ ಹಾಗೂ ವಿಮೆನ್ಸ್ ಎಥ್ನಿಕ್ ವೇರ್ ಒಂದು ಕೊಂಡರೆ ಇನ್ನೊಂದು ಫ್ರೀ. ಸ್ಟ್ರೋಲರ್ಸ್ ಹಾಗೂ ನರ್ಸರಿ ಮೇಲೆ ಪಡೆಯಿರಿ 50% ರಷ್ಟು ಕಡಿತ. ಮಹೀಂದ್ರ ರಿಟೇಲ್ ರವರ ಮಾಮ್ ಅಂಡ್ ಮೀ ಸ್ಟೋರ್ಗೆ ಭೇಟಿ ನೀಡಿ. ಬೆಡ್ ಮತ್ತು ಬಾತ್ ಸಾಮಗ್ರಿಗಳ ಮೇಲೆ ಓಷನ್ ಹೈಪರ್ ಮಾರ್ಕೆಟ್ ನ ಆನ್ಯುವಲ್ ಸಂಭ್ರಮ ಮತ್ತೆ ಬಂದಿದೆ. ಓವನ್ ಕಾರ್ಪೆಟ್ ಗಳ ಮೇಲೆ 60% ಡಿಸ್ಕೌಂಟ್. ಟ್ರೆಂಡಿ ಸ್ಟ್ರೈಪ್ ಬಾತ್ ಟವಲ್ಸ್ ಒಂದು ಕೊಂಡ್ರೆ ಒಂದು ಉಚಿತ. ರೇಕಾನ್ ಪಿಲ್ಲೋ ಕೇವಲ ರೂಪಾಯಿ 349ಕ್ಕೆ. ಮೈಕ್ರೋಫೈಬರ್ ಪಿಲ್ಲೋ 50% ಡಿಸ್ಕೌಂಟ್ ಎಂಆರ್ಪಿ ಮೇಲೆ. ತ್ವರೆ ಮಾಡಿ, ಅಪಾರ ಸಂಗ್ರಹದ ಬೆಡ್ ಶೀಟ್ ಗಳು, ಟವಲ್ ಗಳು, ಹೇರ್ ಡ್ರೈಯರ್ ಗಳು, ಒಳ ಉಡುಪುಗಳು ಮತ್ತು ಕರ್ಟನ್ ಗಳು ಅತಿ ಕಡಿಮೆ ಬೆಲೆಗೆ ಕೇವಲ ಓಷನ್ ಹೈಪರ್ ಮಾರ್ಕೆಟ್ ನಲ್ಲಿ ಮಾತ್ರ. ಪನ್ನೀರ್ ಜಂಕ್ಷನ್ ಅಲ್ಲಿ ಏನದು ಸೆಲೆಬ್ರೇಷನ್? ನಿನಗ್ ಗೊತ್ತಿಲ್ವಾ? ಕಾಸರಗೋಡಲ್ಲಿ ಮತ್ತೆ ಕಾನಿನ್ಗಾರ್ಡ್ ಅಲ್ಲಿ ಜನರ ಮನಸ್ ಗೆದ್ದ ಅದ್ಭುತ ವಸ್ತ್ರಲೋಕದ ಐವಾ ಸಿಲ್ಕ್ಸ್ ನ ನೂತನ ಮಳಿಗೆ. ವಿವಿಧ ವಿನ್ಯಾಸದ ಸೀರೆಗಳ ಸುಂದರ ಮಳಿಗೆ. ಇಟ್ಸ್ ಓಪನ್ಡ್ ಅಟ್ ಫರ್ನಿರ್ ಜಂಕ್ಷನ್ ಅಟ್ ಮ್ಯಾಂಗ್ಳೂರ್. ಐವಾ ಸಿಲ್ಕ್ಸ್, ಫರ್ನಿರ್ ಜಂಕ್ಷನ್, ಮ್ಯಾಂಗ್ಳೂರ್. ಇನ್ನು ಫ್ಯಾಷನ್ ಲೋಕ ಮಂಗಳೂರಿಗೆ ಸ್ವಂತ. ಐವಾ ಸಿಲ್ಕ್ಸ್, where value isn't fashion. MIFT College, motivating and inspiring future talents. Affiliated to Mangalore University and recognized by Government of Karnataka. Admission open for the academic year. Bachelor of Security and Detective Science, Bachelor of Interior Design and Decoration, Bachelor of Fashion Design, Diploma in Security and Detective Science, Diploma in Interior Design and Decoration, Diploma in Fashion Design. MIFT College, Shankar Emporium opposite KMC Hospital, Attawar, Mangalore. ನಿಮ್ಮ ಉಜ್ವಲ ಭವಿತವ್ಯವನ್ನು ರೂಪಿಸಿಕೊಳ್ಳಿ ಡಾಕ್ಟರ್ ಎಂವಿ ಶೆಟ್ಟಿ ಮೆಮೋರಿಯಲ್ ಟ್ರಸ್ಟ್ನಲ್ಲಿ. 1987ರಲ್ಲಿ ಪ್ರಾರಂಭಗೊಂಡ ಈ ಸಂಸ್ಥೆಯಲ್ಲಿ ಈ ಸಾಲಿನ ಪ್ರವೇಶಾತಿ ಆರಂಭಗೊಂಡಿದ್ದು ಬಿಎಸ್ಸಿ ನರ್ಸಿಂಗ್, ಎಂಎಸ್ಸಿ ನರ್ಸಿಂಗ್, ಜಿಎನ್ಎಂ, ಬಿಎಸ್ಸಿ ಎಂಎಲ್ಟಿ, ಎಂಎಸ್ಸಿ ಎಂಎಲ್ಟಿ, ಬಿಪಿಟಿ, ಎಂಪಿಟಿ, ಪಿಎಚ್ಡಿ ಇನ್ ಫಿಸಿಯೋಥೆರಪಿ, ಬಿಎ ಎಸ್ಎಲ್ಪಿ, ಎಂಎ ಎಸ್ಎಲ್ಪಿ, ಪಿಎಚ್ಡಿ ಸ್ಪೀಚ್ ಅಂಡ್ ಹಿಯರಿಂಗ್, ಬಿಎಡ್ ಸ್ಪೆಷಲ್ ಎಜುಕೇಶನ್, ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಕೋರ್ಸ್ಗಳು ಲಭ್ಯವಿದೆ. ನಿಮ್ಮ ಪ್ರವೇಶಕ್ಕಾಗಿ ತಕ್ಷಣ ಸಂಪರ್ಕಿಸಿ ಡಾಕ್ಟರ್ ಎಂವಿ ಶೆಟ್ಟಿ ಮೆಮೋರಿಯಲ್ ಟ್ರಸ್ಟ್.
Inland, an ISO 9001-2008 certified company, offers the following projects: Inland Windsors at Mary Hill, Inland Espana at Bijay, Inland Elan at Matadakani, Inland Impala at Ullal, Inland Imad at Bangalore, Inland Sion at Falnir, Inland Evans at Kadri, Inland Astoria at Valencia. Own your dream home with Inland Builders. Contact Inland Infrastructure Developers Private Limited, 3rd floor, Inland Ornate, Navbharat Circle, Kotialbel, Mangalore. ವಿವಿಧವಾದ ವೈವಿಧ್ಯಯ ಅಪರೂಪದ ಸೌಂದರ್ಯದ ಖಚಿತವಾಗಿ ಖಜಾನಾ ಆಪೋಸಿಟ್ ಮಾನವಿ ಮೋಟರ್ಸ್, ಬಲ್ಮಠ ರೋಡ್, ಹಂಪನಕಟ್ಟ, ಮ್ಯಾಂಗ್ಳೂರ್. 12 ವರ್ಷಗಳಿಂದ ಮೈಸೂರಿನಲ್ಲಿ ಸಾರ್ಥಕ ಸೇವೆಯನ್ನು ನೀಡಿರುವ ಪ್ರಖ್ಯಾತ NPG ಲಕ್ಕಿ ಸ್ಟೋನ್ಸ್ ಈಗ ಮಂಗಳೂರಿನಲ್ಲಿ ಜ್ಯೋತಿಷಾಸ್ತ್ರ ಮತ್ತು ಅದೃಷ್ಟ ಹರಳುಗಳ ಏಕೈಕ ಶೋರೂಮ್. ನಮ್ಮಲ್ಲಿರುವ ಸುಪ್ರಸಿದ್ಧ ಜ್ಯೋತಿಷ್ಯರಿಂದ ಸಲಹೆ ಪಡೆದು ತಮ್ಮ ಹಲವಾರು ತೊಂದರೆಗಳಿಂದ ಮುಕ್ತರಾಗಬೇಕೆ? ಹಾಗಾದರೆ ಇದೇ ಸರಿಯಾದ ಸ್ಥಳ. ನಮ್ಮ NPG ಲಕ್ಕಿ ಸ್ಟೋನ್ಸ್ ಧರಿಸಿ ನಿಮ್ಮ ಜೀವನದಲ್ಲಿ ನೆಮ್ಮದಿ ಕಾಣಿರಿ. ನಮ್ಮಲ್ಲಿ ಖರೀದಿ ಮಾಡುವ ಪ್ರತಿ ಅದೃಷ್ಟ ಹರಳಿನೊಂದಿಗೆ ಸರ್ಟಿಫಿಕೇಟ್ ನೀಡಲಾಗುವುದು. ಇಂದೇ ಭೇಟಿ ನೀಡಿ NPG ಲಕ್ಕಿ ಸ್ಟೋನ್ಸ್, ಫಸ್ಟ್ ಫ್ಲೋರ್, Empire Mall, MG Road, Mangaluru. Phone 0824-4269-517. NPG Lucky Stones, enlightening your life. ಎಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ನವರ ಆ್ಯಪಲ್ ಹೋಮ್ ಮುಖ್ಯ ಪ್ರಾಯೋಜಕರಾಗಿರೋ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದ ಇಂದಿನ ಸಹ ಪ್ರಾಯೋಜಕರು KN ಪ್ರಾಪರ್ಟೀಸ್ ಉಡುಪಿ. ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ ಹಿಂದೂ ಮಹಾಸಭಾ ಎನ್ನುವಂಥ ಹಿಂದುತ್ವವಾದಿಗಳ ಅಖಂಡ ಭಾರತದ ಕಲ್ಪನೆಯ ಯುವಕರ ಗುಂಪು ಅತ್ಯಾಚಾರಕ್ಕೆ ಒಳಗಾದಂಥ ಹೆಣ್ಣು ಮಕ್ಕಳನ್ನು ಯಾವ ರೀತಿಯಲ್ಲಿ ರಕ್ಷಣೆ ಮಾಡ್ಬೋದು ಅಂತ, ಹೆಣ್ಣು ಮಕ್ಕಳಿಗೆ ತಮ್ಮಿಂದ ಯಾವ ರೀತಿಯಲ್ಲಿ ರಕ್ಷಣೆ ಕೊಡ್ಬೋದು ಅಂತೇಳಿ ಚಿಂತನೆ ಮಾಡ್ತಾ ಉಂಟು. ಒಂದು ಟೋಲ್ ಫ್ರೀ ನಂಬರ್ ಕೂಡ ಕೊಡ್ತೇವೆ ಒಂದು ಕರೆ ಸ್ವೀಕರಿಸಿದ ಬಳಿಕ. ನಮಸ್ಕಾರ. ಹಲೋ. ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡಿ? ಹೇಳಿ, ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ. ಸರ್, ಅವರ ಸಂಸ್ಕೃತಿಗೆ ನಾವು ಬೆಲೆ ಕೊಡುದಿಲ್ಲ ಸರ್. ಯಾಕೆ? ಹಿಂದೂಗಳ ಸಂಸ್ಕೃತಿಗೆ ನಾವು ಬೆಲೆ ಕೊಡುದಿಲ್ವಾ? ಯಾವ ವಿಷಯದಲ್ಲಿ? ಏನಾಗಿದೆ ಈಗ ಸರ್? ಬುರ್ಕದ ವಿಷಯ ಹೇಳಿದ್ರು. ಬುರ್ಕದ ವಿಷಯ ಬಂದಾಗ ಯೂನಿಫಾರ್ಮಿಟಿಗೆ ಪ್ರಾಬ್ಲಮ್ ಆಗ್ತದೆ. ನಾವು ಅವರ ಇದಕ್ಕೆ ಬೆಲೆ ಕೊಡುದಿಲ್ವಾ? ಸೊ ಶಾಲೆಗಳಲ್ಲಿ ಬುರ್ಕಾ ಹಾಕುವುದಕ್ಕೆ ಅವರು ವಿರೋಧ ಕೊಟ್ಟರೆ ನಿಮ್ಮದು ಅದು ನಿಮಗೆ ಸರಿ ಅಂತ ಅನಿಸುವುದಿಲ್ಲ ಅಂತ ಹೇಳ್ತೀರಿ? ಹಲೋ. ಹಲೋ ಸರ್. ಸೊ ಶಾಲೆಗಳಲ್ಲಿ ಬುರ್ಕಾ ಹಾಕುವುದರ ವಿರುದ್ಧ ಅವರು ಮಾತನಾಡಿದಕ್ಕೆ ನಿಮ್ಗೆ ಅದು ಸರಿ ಇಲ್ಲ ಅಂತ ಅನಿಸ್ತಾ ಇದೆ? ಹೌದು ಸರ್. ಕಾರಣ ನಾವು ಅವರ ಇದಕ್ಕೆ ಬೆಲೆ ಕೊಡ್ತೇವೆ, ನಮ್ಮದಕ್ಕೆ ಅವ್ರು ಬೆಲೆ ಕೊಡಲೇಬೇಕು. ಸರಿ, ಓಕೆ. ಏನಾದರೂ ಹೇಳ್ತೀರಾ ರಾಜ್? ಖಂಡಿತ. ಬಹುಶಃ ಅವರ ಈ ಪ್ರಶ್ನೆಗೆ ಅವರದೇ ಏನು ಮುಸ್ಲಿಮರ ಶಾಲೆಯಲ್ಲಿ ಅವರು ಬುರ್ಖಾ ಹಾಕಲಿ ಏನೇ ಹಾಕಲಿ, ಆದರೆ ಬೇರೆ ಶಾಲೆಗಳಲ್ಲಿ ಅವರು ಬುರ್ಖಾ ಹಾಕ್ಕೊಂಡು ಬರೋದು ಅದಕ್ಕೆ ನಾವು ಒಪ್ಪೋದಿಲ್ಲ. ನಾವು ನಮ್ಮ ಸಂಸ್ಕೃತಿ ಅಂತ ನಾವೇನು ಹೇಳ್ತೀವಿ ಅದು ಅವರೆಲ್ಲಿದ್ದಾರೆ? ಅವರು ಹಿಂದೂಸ್ತಾನದಲ್ಲಿದೆ, ಭಾರತ ದೇಶದಲ್ಲಿದ್ದಾರೆ, ಅವರು ನಮ್ಮ ದೇಶದಲ್ಲಿದ್ದಾರೆ. ಅದ್ರ ಬಗ್ಗೆ ಅವರಿಗೆ ಅರಿವಿರಬೇಕು, ಅವರಿಗೆ ಇತಿಹಾಸದ ಬಗ್ಗೆ ಅರಿವಿರಬೇಕು. ಅವರು ಈಗ ಏನು ಮಾತಾಡ್ತಾ ಇದ್ದಾರೆ ಅದರ ಬಗ್ಗೆ ಅವರಿಗೆ ಗೋಚರ ಇರಬೇಕು. ಓಕೆ, ಧನ್ಯವಾದ ಕರೆ ಮಾಡೋದು. ಏನೋ ಪ್ರಶ್ನೆ ಉಂಟಾ? ಓಕೆ, ಈಗ ನಾವು ಮತ್ತೆ ವಿಷಯಕ್ಕೆ ಬರೋದಿದೆ. ಗ್ರಾಮೀಣ ಭಾಗದಲ್ಲಿ ಈಗ ರತ್ನ ಕೊಟ್ಟ ಇರ್ಬೋದು ಅಥವಾ ಬೇರೆ ಬೇರೆ ಸೌಜನ್ಯ ಅಂತ ಹೆಣ್ಣು ಮಕ್ಕಳಿಗೆ ನೀವು ರಕ್ಷಣೆ ಕೊಡುವಂಥ ನಿಟ್ಟಿನಲ್ಲಿ ಹೇಗೆ ಪ್ರಯತ್ನ, ಏನಾದರೂ ರೂಪುರೇಷೆ ಹಾಕಿದ್ದೀರಾ, ಸ್ಕೆಚ್ ಹಾಕಿದ್ದೀರಾ? ನೋಡಿ, ಯಾವಾಗ ಘಟನೆ ಆಗತ್ತೆ ಅದರ ಮೇಲೆ ನಮ್ಗೆ ಈ ರೀತಿ ಆಗಿದೆ ಅಂತ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಯಾವಾಗ ಯಾರನ್ನು ರೇಪ್ ಮಾಡ್ತಾರೆ ನಮ್ಗೆ ಗೊತ್ತಾಗೋದಿಲ್ಲ, ನಮ್ಗಂತಲ್ಲ ಯಾರಿಗೂ ಗೊತ್ತಾಗೋದಿಲ್ಲ. ಈ ರತ್ನ ಕೊಟ್ಟಾರಿ ವಿಷಯನೇ ಬರೋಣ. ರತ್ನ ಕೊಟ್ಟಾರಿ ಹೌದು, ಒಂದು ವಿಪರ್ಯಾಸದ ಸಂಗತಿ ಅಂತ ಹೇಳಿದರೆ, ಸತ್ತಾದ್ಮೇಲೆ ಏನು ಅತ್ಯಾಚಾರ ಆಗಿದೆ ಇಲ್ಲವೋ ಅಂತ ಇನ್ನೂ ಒಂದು ಕನ್ಫರ್ಮ್ ಆಗಲಿಲ್ಲ. ಆದ್ದರಿಂದ ಆ ಹೆಣ್ಣು ಮಗಳಿಗೆ ಏನೋ 3 ಲಕ್ಷ ಏನೋ ಹೇಳಿದ್ದಾರೆ, 3 ಲಕ್ಷ ಏನೋ ಕಾಂಪನ್ಸೇಷನ್ ಹೇಳಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅದು ಯಾವಾಗ ಸಿಗ್ತದೆ ಅದು ನಾವು ಕಾದು ನೋಡಬೇಕಾಗ್ತದೆ.
ಯಾಕಂದ್ರೆ ನಮ್ಮ ಸರ್ಕಾರ ಕೆಲಸ ನಮ್ಗೆ ಗೊತ್ತಿದೆ ಯಾವ ರೀತಿ ಇದೆ ಅಂತ. ಅದು ನಮ್ಮದೊಂದು ಪ್ರಶ್ನೆ ಏನಂತ ಹೇಳಿದರೆ, ಈ ದನ ಕದೀತಾರೆ, ಅವರನ್ನು ಎನ್ಕೌಂಟ್ರಲ್ಲಿ ಸಾಯಿಸ್ತಾರೆ, ನಕ್ಸಲೈಟ್ ಅಂತ ಸಾಯಿಸಿದ ಆ ಕಬೀರ್ನ ವಿಷಯನೇ ಎತ್ಕೊಳ್ತೀನಿ ನಾನು. ಬಹುಶಃ ಆ ಸತ್ತವನಿಗೆ ಇಮಿಡಿಯೇಟಾಗಿ 5 ಲಕ್ಷ 10 ಲಕ್ಷ ಅಂತ ಸ್ಯಾಂಕ್ಷನ್ ಮಾಡ್ತಾರೆ ಅಲ್ವಾ? ಒಂದು ಹೆಣ್ಣು ಮಗಳ ಮಾನಕ್ಕೆ 3 ಲಕ್ಷ. ಇನ್ನೊಂದು ವಿಪರ್ಯಾಸದ ಸಂಗತಿ ಅಂತ ಹೇಳಿದರೆ, ನಮ್ಮ ಮಕ್ಕಳ ಸಚಿವೆ ಉಮಾಶ್ರೀ ಅವರು ಹೇಳ್ತಾರೆ, ಅವ್ರು 4 ದಿನ ಮಾತಾಡೋದಿಲ್ಲ. ಅವರು ಇಷ್ಟೆಲ್ಲ ಅನಾಚಾರ ಆಗ್ತಾ ಇರಬೇಕು, ಮಾತಾಡೋದಿಲ್ಲ ಅವರು. 4ನೇ ದಿನ ಅವರಿಗೆ ಎರವಾಗ್ತಾರೆ. ಅವರು ಇಮಿಡಿಯೇಟಿವ್ ತಕ್ಷಣ ಅದು ಅಲ್ಲಿಗೆ ಇಲ್ಲಿಗೆಲ್ಲ ಹೋಗ್ತಾರೆ. 10 ಲಕ್ಷದ ಒಂದು ಮಗುವಿನ ಅತ್ಯಾಚಾರದ ಬಗ್ಗೆ 10,000 ಒಂದು ಚೆಕ್ ಇಶ್ಯೂ ಮಾಡ್ತಾರೆ ಅವರು. ನೋಡಿ, ಇದು ನಾನು ಕೇಳ್ತಾ ಇದ್ದು ರಾಜ್ಯ ಸರ್ಕಾರ ಎಷ್ಟು ನೈತಿಕತೆ ಇದೆ ಅವರಿಗೆ. ಸರಿ, ಓಕೆ, ಮತ್ತೊಂದು ಕರೆ ಕಾಯ್ತಾ ಉಂಟು. ನಮಸ್ಕಾರ. ಹಲೋ ಹಲೋ, ಮಾತನಾಡಿ, ನಿಮ್ಮ ಧ್ವನಿ ಕೇಳ್ತಾ ಉಂಟು, ಮಾತನಾಡಿ. ಹಲೋ, ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ಬೇಗ. ಫೋನಲ್ಲೇ ಮಾತನಾಡಿ, ಟಿವಿ ಕಾಯ್ಬೇಡಿ. ಹಲೋ ಹಲೋ. ಸರಿ, ಆ ಕರೆಯನ್ನು ನಾವು ಮತ್ತೆ ಸ್ವೀಕರಿಸುವಂಥ ಪ್ರಯತ್ನ ಮಾಡ್ತೇವೆ. ದಯವಿಟ್ಟು ನೀವು ಫೋನ್ ಸಿಕ್ಕಿದ ಕೂಡಲೇ ನಮ್ಮ ವಾಯ್ಸಿಗೆ ರೆಸ್ಪಾನ್ಸ್ ಕೊಟ್ಟರೆ ನಾವು ಶೀಘ್ರ ಮಾತನಾಡ್ಬೋದು. ಇನ್ನೊಮ್ಮೆ ಕೇಳ್ತಿದ್ದೇವೆ. ಹಲೋ, ಧ್ವನಿ ಕೇಳಿಸ್ತಾ ಉಂಟಾ? ಸರಿ, ಬಹುಶಃ ಕಟ್ಟದೆ ಅಂದ್ಕೊಂಡಿದ್ದೀವಿ. ಸರಿ, ಈಗ ಅದು ಕರೆಕ್ಟ್, ರಾಜ್ಯ ಸರ್ಕಾರ ವಿಫಲವಾಗಿದೆ. ಇದು ರಾಜ್ಯ ನೋಡಿ, ಅಲ್ಲ, ನಾನು ಜನರಲ್ ಆಗಿ ಏನು ಹೇಳ್ತಾ ಇರೋದು, ಒಂದು ಹೆಣ್ಣು ಮಗಳ ಮಾನಕ್ಕೆ 10,000 3 ಲಕ್ಷ ಅಂತ ಬೆಲೆ ಕಟ್ಟಲಿಕ್ಕೆ ಆಗತ್ತಾ? ಅದು ಯಾವ ರೀತಿಯಲ್ಲಿ ಅವರು ಆ ಡಿಸಿಷನ್ ತಗೊಳ್ತಾರೆ? ಒಂದು ಬಹುಶಃ ನಾನು ಆ ಒಂದು ವಿಷಯ ತಗೊಂಡು ತಪ್ಪಾಗೋದಿಲ್ಲ ಅಂತ ಅನಿಸ್ತದೆ ನನಗೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಇನ್ನೊಂದು ನಮ್ಮ ಗೋವಿನ ವಿಷಯ ಬರ್ತದೆ. ಆದ್ದರಿಂದ ತಪ್ಪಾಗೋದಿಲ್ಲ ಅಂತೇಳಿ ಆ ವಿಷಯ ನಾನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಅದೇನು ದೇಶಕಾಯ ಕೆಲಸನಾ? ಯಾವ ರೀತಿ ಪ್ರತಿಭಟನೆ ಮಾಡಿದ್ರು, ಯಾವ ರೀತಿ ಎಲ್ಲ ಮಾಡಿದ್ರು. ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ. ಇತ್ತೀಚಿನ 3 ದಿನಗಳ ಹಿಂದೆ ಕೂಡ ನಾನೊಂದು ಹೇಳಿಕೆ ಕೊಟ್ಟಿದ್ದೇನೆ. ನಾನು ಈಗಲೂ ಅದೇ ಹೇಳ್ತಾ ಇದ್ದೇನೆ. ನಮ್ಮ ಯಾರು ಶಾಸಕರಿದ್ದಾರೆ, ಯಾರು ಸಚಿವರಿದ್ದಾರೆ, ಅವರು ಒಂದ್ಸಲ ನೆನಪಿಸ್ಕೊಳ್ಳಿ, ಅವರು ಕೇವಲ ಅಲ್ಪಸಂಖ್ಯಾತರ ಮತಗಳು ಗಳಿಸಿ ಬಂದಿದ್ದಲ್ಲ. ನಾವೆಲ್ಲರೂ ಓಟ್ ಹಾಕಿದ್ದೇವೆ, ನಮಗೆ ಬದಲಾವಣೆ ಬೇಕಾಗಿತ್ತು. ನಾವು ಕೂಡ ಮತ ಚಲಾವಣೆ ಮಾಡಿದ್ದೇವೆ. ಹಾಗಂತ ಹೇಳಿ ಒಂದು ಸಮುದಾಯವನ್ನು ಓಲೈಕೆ ಮಾಡುವಂಥ ಮೊಯ್ದೀನ್ ಅವರ ಕೆಲಸ ಇರಲಿ ಅಥವಾ UT ಖಾದರ್ ಅವರ ಕೆಲಸ ಇರಲಿ, ಯಾರೇ ಇರಲಿ, ಇದು ಒಂದೇ ಸಲ ಅಲ್ಲಲ್ಲ, ಇನ್ನೂ ಚುನಾವಣೆಗಳಿದ್ದಾವೆ. ಓಕೆ, ನಾವು ಇನ್ನೊಮ್ಮೆ ನಿಮಗೆ ಹೇಳ್ತಾ ಇದ್ದೇವೆ ವೀಕ್ಷಕರೇ, ಟೋಲ್ ಫ್ರೀ ನಂಬರನ್ನು ಹಿಂದೂ ಮಹಾಸಭಾ ಬಿಡುಗಡೆ ಮಾಡಿದೆ. ಹೆಣ್ಣು ಮಕ್ಕಳಿಗೆ ಏನಾದರೂ ತೊಂದರೆ ಆದರೆ, ದೌರ್ಜನ್ಯ ಆದರೆ, ಕಿರುಕುಳ ಆದರೆ ಅಥವಾ ಆಗ್ತಾ ಇದ್ದರೆ ಈ ನಂಬರಲ್ಲಿ ಕರೆ ಮಾಡ್ಬೋದು. 0824 6590005. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, 0824 ಕೋಡ್ 6590005 0005 6590005 ಮುಂದಿನ ಕರೆಯನ್ನು ಸ್ವೀಕರಿಸ್ತಾ ಇದ್ದೇವೆ. ನಮಸ್ಕಾರ. ಹಲೋ, ಹೇಳಿ, ಮಾತಾಡಿ, ಧ್ವನಿ ಕೇಳಿಸ್ತಾ ಉಂಟು. ಅಶ್ವಿನ್ ಅಂತ ಕೊಡ್ಲಿಯಿಂದ. ಹೇಳಿ ಅಶ್ವಿನ್ ಅವರೇ, ಮಾತಾಡಿ, ನಿಮ್ಮ ಅಭಿಪ್ರಾಯ ವ್ಯಕ್ತ. ರಾಜೇಶ್ ಅವರಿಗೆ ನಮಸ್ಕಾರಗಳು. ನಮಸ್ಕಾರ. ಇದು ಮುಖ್ಯವಾಗಿ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ ಹೇಗೆ ಅಂದ್ರೆ, ಮುಖ್ಯವಾಗಿ ನಮ್ಮ ಧರ್ಮ ಶಿಕ್ಷಣ ಹುಡ್ಬೇಕು ಸರ್. ಓಕೆ, ಅದೇ ಧರ್ಮ ಶಿಕ್ಷಣ ಕೊಟ್ರೆ ಈ ಲವ್ ಜಿಹಾದ್ ಅಂತ ಇದರಿಂದ ಸಹ ರಕ್ಷಿಸಬಹುದು, ಹಾಗೆ ಬೇಡದೆಲ್ಲ ಕೆಲಸಗಳಿಂದ ರಕ್ಷಿಸಬಹುದು ನನ್ನ ಪ್ರಕಾರ. ಈಗ ಹಿಂದೂ ಹುಡುಗರಿಗೆ ಹೇಗೆ RSS ಶಾಖೆ ಇದೆಯೋ ಹಾಗೆ ಹಿಂದೂ ಹೆಣ್ಣು ಮಕ್ಕಳಿಗೆ ಧರ್ಮ ಶಿಕ್ಷಣದಂತ ಕೆಲಸಗಳು ನಡಿಬೇಕಂತ ಹೇಳ್ತಿದ್ದೀವಿ. ಅಂದ್ರೆ ಅದು ಆ ಶಿಕ್ಷಣ ಕೊಟ್ರೆ ಏನು ಲಾಭ ಆಗ್ಬಹುದು ಅಂತ ನಿಮ್ಗೆ ಅನಿಸ್ತದೆ? ಅದೇ ಈಗ ಡ್ರೆಸ್ಸಿಂಗ್ ಸೆನ್ಸ್ ನೋಡಿ, ಹಿಂದೆ ಹೆಣ್ಣು ಮಕ್ಕಳಿಗೆ ಬಳೆ ಹಾಕ್ಬೇಕು ಅಂತ ಗೊತ್ತಿರೋದಿಲ್ಲ, ಅಂದ್ರೆ ಮನೆಯ ಚಿಕ್ಕಂದಿನಿಂದಲೇ ಹೇಳಿಕೊಟ್ರೆ ಎಲ್ಲ ಗೊತ್ತಾಗುತ್ತೆ. ಈಗ ಬಳೆ ಹಾಕ್ಬೇಕಂತ ಗೊತ್ತಿಲ್ಲ, ಡ್ರೆಸ್ ಯಾವ ತರ ಹಾಕ್ಬೇಕಂತ ಗೊತ್ತಿಲ್ಲ, ಹೂವು ಇಡ್ಬೇಕಂತ ಗೊತ್ತಿಲ್ಲ. ಓಕೆ, ಈಗ ಅದೆಲ್ಲ ಒಂದು ಕಡೆ ಎಲ್ಲಾದ್ರೆ ಡ್ರೆಸ್ ಸೆನ್ಸ್ ಅಥವಾ ಕಲ್ಚರ್ ಸಂಸ್ಕೃತಿ, ಆದ್ರೆ 6 ವರ್ಷದ ಅಥವಾ 5 ವರ್ಷ ಚಿಕ್ಕ ಮಕ್ಕಳಿಗೆಲ್ಲ ರೇಪ್ ಆಗ್ತಾ ಉಂಟಲ್ಲ, ಸೊ ಎಲ್ಲಿ ಪ್ರಾಬ್ಲಮ್? ಹೆಣ್ಣು ಮಕ್ಕಳದ್ದು ನಿಮ್ಮ ಉಡುಪಿನ ಬಗ್ಗೆ ಪ್ರಾಬ್ಲಮ್ ಅಂತ ಹೇಳುದ ನೀವು? ಮುಖ್ಯವಾಗಿ ಅದೇ ಹೆಣ್ಣು ಮಕ್ಕಳ ಉಡುಪಿನ ಬಗ್ಗೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ಸರಿ, ಧನ್ಯವಾದ ಕರೆ ಮಾಡೋದಕ್ಕೆ. ನಾನು ಅಶ್ವಿನ್ ಅವರ ಕರೆಗೆ ಪ್ರತಿಕ್ರಿಯೆ ಕೊಡ್ತೇನೆ. ಈ ಧರ್ಮ ಶಿಕ್ಷಣ ಬಗ್ಗೆ ಏನು ಹೇಳಿದ್ದಾರೆ, ನಾನು ಆವಾಗಲೇ ಹೇಳಿದೆ, ಇದು ಪ್ರಾರಂಭ ಮನೆಯಿಂದ ಶುರು ಆಗಬೇಕು. ಮನೆಯಿಂದ ನಾವು ನಮ್ಮ ಕಾರ್ಯಾಲಯದಲ್ಲಿ ಅಥವಾ ಇನ್ನೊಂದು ಕಡೆ ಧರ್ಮ ಶಿಕ್ಷಣ ಅಂತ ಕರೆದರೆ ಎಷ್ಟರ ಮಟ್ಟಿಗೆ ಅವ್ರು ಬರ್ತಾರೆ, ಅಲ್ಲ ಬಂದರೂ ಕೂಡ ಎಷ್ಟರ ಮಟ್ಟಿಗೆ ಅದನ್ನು ಅವರು ಅನ್ವಯಿಸ್ಕೊಂಡು ಹೋಗ್ತಾರೆ. ನೀವು ಹೇಳಿದಾಗೆ ಈಗ ಹೆಣ್ಣು ಮಕ್ಕಳ ಒಂದು ಏನು ವಸ್ತ್ರ ಧರಿಸುವ ಬಗ್ಗೆ ಏನು ಮಾತಾಡಿದರೆ,
ಈ 3 ವರ್ಷ 4 ವರ್ಷ ಮಕ್ಕಳು ಅವರ ಮೇಲೆ ಯಾವ ರೀತಿ ರೇಪ್ ಆಗ್ತಾ ಇದೆ, ಅವ್ರು ಅದು ಡ್ರೆಸ್ನ ಕೇವಲ ಡ್ರೆಸ್ನ ಅದು ಅಂತೂ ಇದೆ. ನಮ್ಮ ಸಂಸ್ಕೃತಿಯಲ್ಲಿ ಯಾವ ರೀತಿ ಉಡುಗೆ ತೊಡುಗೆ ತೊಡಬೇಕು ಅದನ್ನು ನಾವು ಖಂಡಿತವಾಗಿ ನಾವು ಆಚರಣೆಗೆ ತರಲೇಬೇಕು. ಇಲ್ಲಿ ಈ ಮನೋಸ್ಥಿತಿ ಏನಿದೆ ಇದು ಬಹುಶಃ ಇಲ್ಲಿ ಹೇಳೋರು ನೋಡಿ, ಒಂದು ನೀವು ಅಂಕಿಅಂಶ ಗಮನಿಸಿದ್ರೆ ಇಲ್ಲಿ ರೇಪ್ ಆಗಿರೋದು ಯಾರು? ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ರೇಪಿಗೆ ಒಳಗಾದವರು ಯಾರು? ಹಿಂದೂಗಳು. ಓಕೆ, ನಾನು ಆ ಬಗ್ಗೆ ಮತ್ತೆ ಬರ್ತೀನಿ. ಒಂದು ಕರೆ ಸ್ವೀಕರಿಸ್ತೇನೆ. ನಮಸ್ಕಾರ. ಹಲೋ, ಮಾತನಾಡಿ. ಹಲೋ, ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ. ಉಡುಪಿಯಿಂದ ಹೇಳಿ, ಮಾತನಾಡಿ, ಧ್ವನಿ ಕೇಳಿಸ್ತಾ ಉಂಟು. ಉಡುಪಿಯಿಂದ ಮಾತನಾಡಿ. ಇದು ಫಾರಿನ್ ಕಂಟ್ರಿಲೆಲ್ಲ ಈ ರೀತಿ ಉಂಟಲ್ಲ, ಇದು ಎಂತ ಅತ್ಯಾಚಾರ ಮಾಡಿದ್ರೆ ಕೈ ಕಡಿಯುವುದು, ಕಾಲ್ಕಡ ಆ ರೀತಿ ಇದು ಮಾಡ್ಬೇಕು. ಈಗ ನಮ್ಮ ಇಲ್ಲಿಗೆ ಆ ರೀತಿ ಮಾಡಿದ್ರೆ ಎಲ್ಲ ಸರಿ ಆಗ್ತದೆ. ಕೆಲವೊಮ್ಮೆ ರಾಜಕಾರಣಿಕರು ಸಹ ಅತ್ಯಾಚಾರ ಮಾಡಿ ಅವ್ರಿಗೆ ಸಹ ಒಂದು ಇದು ಮಾಡ್ಬೇಕು. ಎಲ್ಲ ಇದು ಒಳ್ಳೆ ಕೆಲಸ ಕೈ ಹಾಕಿದ್ದಾರೆ ಇವರು. ಸರಿ, ಓಕೆ ಓಕೆ. ಅದು ಅಲ್ಲಿ ನಿಮ್ಮ ಪಾಯಿಂಟ್ ಕಲ್ಪಿಸಿಕೊಳ್ಳಲಿಕ್ಕೆ ನಿಜ ಒಂದು ಒಳ್ಳೆಯ ಐಡಿಯಾ ಅಂತ ಹೇಳ್ಕೊಳ್ಬಹುದು. ಆದರೆ ಅದನ್ನು ಪ್ರಜಾಪ್ರಭುತ್ವದಲ್ಲಿ ಅನುಷ್ಠಾನಕ್ಕೆ ತರಬೇಕಾದ್ರೆ ಸಾಕಷ್ಟು ರೀತಿಯಲ್ಲಿ ಆ ಕಾನೂನೇ ಬದಲಾವಣೆ ಆಗ್ಬೇಕೇನೋ, ನಮ್ಮ ರಾಷ್ಟ್ರದ ಕಾನೂನು ಅಂತ. ಆ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಒಂದು ದೊಡ್ಡ ಇದು ಬೇಕು, ವೇದಿಕೆ ಬೇಕು, ಅಥವಾ ಇಡೀ ರಾಷ್ಟ್ರ ಆ ಬಗ್ಗೆ ಪರಿಕಲ್ಪನೆ ಮಾಡ್ಕೊಳ್ಬೇಕಾದ್ರೆ. ಧನ್ಯವಾದ ಕರೆ ಮಾಡೋದಕ್ಕೆ. ನೀವು ಹೇಳ್ತಾ ಇದ್ರಿ ಹಿಂದೂ ಹೆಣ್ಣು ಮಕ್ಕಳೇ ಹೆಚ್ಚಾಗಿ ರೇಪ್ ಆಗ್ತಾ ಇರೋದು. ಹೌದು, ಅದ್ರ ಜೊತೆಗೆ ನಾನು ಈಗ ನೀವೇನು ಹೇಳಿದಿರಿ, ಕಾನೂನಲ್ಲಿ ಬದಲಾವಣೆ ಅವಶ್ಯ ಇದೆ. ಆದರೆ ಒಂದು ಪ್ರಶ್ನೆ ನಂದು, ಈಗೇನು ರೇಪ್ ಆಗ್ತಾ ಇದೆ ಇದು ಪ್ರಜಾಪ್ರಭುತ್ವದ ಒಳಗನೆ ಆಗ್ತಾ ಇರೋದು. ಹೌದು, ಖಂಡಿತ ಅಲ್ವಾ? ಇಲ್ಲಿ ಕಾನೂನಿನ ಪರಿಮಿತಿಯಲ್ಲಿ ಆಗ್ತಾ ಇದೆ ಇದು. ಅದು ನಮ್ಮ ಕಾನೂನು ಸಾಫ್ಟ್ ಆಗಿರುವುದರಿಂದ ಬಹುಶಃ ಬೇರೆ ರಾಷ್ಟ್ರಗಳ ಕಾನೂನಿಗಿಂತ ನಮ್ಮ ರಾಷ್ಟ್ರದ ಕಾನೂನು, ನಾವು ಬೇರೆ ರಾಷ್ಟ್ರಕ್ಕೆ ನಾವು ನಮ್ಮನ್ನು ಹೋಲಿಕೆ ಮಾಡೋದು ಬಿಟ್ಟು ನಮ್ಮಿಂದ ಏನು ಸಾಧ್ಯ, ಇದು ನಾವು ಏನು ಲೀನಿಯನ್ಸ್ ಕೊಟ್ಟಿದ್ದೇವೆ ಅದರಿಂದ ಆಗ್ತದೆ. ಅದಕ್ಕೆ ನಾನು ಹೇಳಿದ್ದು ಬಹುಶಃ ಕಾರ್ಯಕ್ರಮದ ಕೊನೆಯ ಇದರಲ್ಲಿ ಅವ್ರೇನು 2 ಪ್ರಶ್ನೆಗಳು ಬಂದಿತ್ತು ನನಗೆ ಶಸ್ತ್ರದ ಬಗ್ಗೆ. ಅದು ನಾನು ಸಮರ್ಪಕ ಉತ್ತರ ಕೊಡ್ತೇನೆ. ಸರಿ, ಓಕೆ. ನಾವು ಜನಧ್ವನಿಯಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ ಶಸ್ತ್ರವನ್ನು ತೆಗೆದುಕೊಳ್ಳುವುದೇ ಅಂತಿಮ ಪರಿಹಾರಣ. ಇನ್ನೊಂದು ಪ್ರಶ್ನೆ ಇದೆ, ಏನಂತ ಹೇಳಿದ್ರೆ ಹಿಂದೂ ಮಹಾಸಭೆ ಅಂದ ಕೂಡಲೇ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಗೆ ಮಾತ್ರ ಇವರು ಮುಂದಾಗ್ತಾರ? ಒಂದು ವೇಳೆ ಇವರು ಕೊಟ್ಟಂತ ಟೋಲ್ ಫ್ರೀಗೆ ಓರ್ವ ಮುಸ್ಲಿಂ ಹೆಂಗಸು ಅಥವಾ ಮಹಿಳೆ ಕರೆ ಮಾಡಿದಂಗೆ ಅನ್ಯಾಯ ಆಗ್ತಾ ಉಂಟು ಅಂತ ಹೇಳಿದ್ರೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಹಿಂದೂ ಮಹಾಸಭೆ? ಆ ಬಗ್ಗೆ ನಾವು ಪ್ರಶ್ನೆ ಕೇಳ್ತೀವಿ ಒಂದು ಪುಟ್ಟ ಬ್ರೇಕ್ನ ಬಳಿಕ. ಮಂಗಳೂರಿನ ಶಕ್ತಿನಗರದ ಪ್ರಕೃತಿ ಮಾತೆಯ ಮಡಿಲಲ್ಲಿ ಸುಖ ಜೀವನವನ್ನು ನಡೆಸಲು ನಿಮಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತಿದೆ ಏಸ್ ಪ್ರೊಮೋಟರ್ಸ್ ಅಂಡ್ ಡೆವಲಪರ್ಸ್. 470 ಸ್ಕ್ವೇರ್ ಫೀಟ್ ನಿಂದ 750 ಸ್ಕ್ವೇರ್ ಫೀಟ್ ನ ವೈಶಾಲ್ಯದ 1 ಬೆಡ್ರೂಮ್ ಹಾಗೂ 2 ಬೆಡ್ರೂಮ್ ನ ಸಾಲು ಮನೆಗಳನ್ನು ನಂಬಲ ಸಾಧ್ಯವಾದ ಕಡಿಮೆ ಬೆಲೆಯಲ್ಲಿ ನೀಡುತ್ತಿದೆ ಏಸ್ ಪ್ರೊಮೋಟರ್ಸ್ ಅಂಡ್ ಡೆವಲಪರ್ಸ್ ನವರ 3ನೇ ಹೆಜ್ಜೆ ಆಪಲ್ ಹೋಮ್ಸ್. ಎಲ್ಲಾ ವರ್ಗದವರಿಗಾಗಿ ಸುಖಿ ಜೀವನಕ್ಕೆ ಯೋಗ್ಯವಾದ ಉತ್ಕೃಷ್ಟ ಗುಣಮಟ್ಟದ ಮನೆಗಳು 12 ಲಕ್ಷದಿಂದ ಆರಂಭ. ಬುಕ್ಕಿಂಗ್ ಆಗಿ ಸಂಪರ್ಕಿಸಿ ಏಸ್ ಪ್ರೊಮೋಟರ್ಸ್ ಅಂಡ್ ಡೆವಲಪರ್ಸ್, ಮಲ್ಲಿಕಟ್ಟ ಸೆಂಟರ್, ಮಲ್ಲಿಕಟ್ಟ, ಮಂಗಳೂರು. Supra Lights, exclusive fancy light showroom, dealer for all leading electrical brands. Chandeliers, hanging lights, wall lights, garden lights, gate lights, LED lights in all varieties. Tubes, fans, geyser, commercial lights, industrial lights, up to 45% discount only on fancy lights. Best price in town for all appliances. Separate counter of architectural lights or LEDs. Visit Supra Lights, Pereira Pearls Building, opposite Palika Store, behind Bharat Mall, Vijay Kapikan, Mangala. Phone 0824 4258 Email supralights@yahoo.com. ಬೆಡ್ ಮತ್ತು ಬಾತ್ ಸಾಮಗ್ರಿಗಳ ಮೇಲೆ ಓಷನ್ ಹೈಪರ್ ಮಾರ್ಕೆಟ್ ನ ಆನ್ಯುವಲ್ ಸಂಭ್ರಮ ಮತ್ತೆ ಬಂದಿದೆ. ಓವನ್ ಕಾರ್ಪೆಟ್ ಗಳ ಮೇಲೆ 60% ಡಿಸ್ಕೌಂಟ್. ಟ್ರೆಂಡಿ ಸ್ಟ್ರೈಪರ್ ಬಾತ್ ಟವಲ್ಸ್ ಒಂದು ಕೊಂಡ್ರೆ ಒಂದು ಉಚಿತ. ರೇಕಾನ್ ಪಿಲ್ಲೋ ಕೇವಲ ₹349ಕ್ಕೆ. ಮೈಕ್ರೋಫೈಬರ್ ಪಿಲ್ಲೋ 50% ಡಿಸ್ಕೌಂಟ್ MRP ಮೇಲೆ. ತ್ವರೆ ಮಾಡಿ, ಅಪಾರ ಸಂಗ್ರಹದ ಬೆಡ್ ಶೀಟ್ ಗಳು, ಟವಲ್ಗಳು, ಹೇರ್ ಡ್ರೈಯರ್ ಗಳು, ಒಳ ಉಡುಪುಗಳು ಮತ್ತು ಕರ್ಟನ್ ಗಳು ಅತಿ ಕಡಿಮೆ ಬೆಲೆಗೆ ಕೇವಲ ಓಷನ್ ಹೈಪರ್ ಮಾರ್ಕೆಟ್ ನಲ್ಲಿ ಮಾತ್ರ. ನಿಮ್ಮ ಮನೇಲಿ ಅಡಿಗೆ ಮಾಡೋಕೆ ಸಸ್ಯಾಹಾರಿ ಬೆಳೆನಾ ಮಾಂಸಾಹಾರಿ ಬೆಳೆನಾ? ಏನ್ ನೋಡ್ತಿದ್ದೀರಾ? ಇದನ್ನ ಕೇಳಿ. ಸಾಧಾರಣ ಬೇಳೆಯನ್ನು ಮಾರಾಟಕ್ಕಾಗಿ ಪ್ರಾಣಿಗಳ ಚರ್ಮದಿಂದ ಪಾಲಿಶ್ ಮಾಡುತ್ತಾರೆ. ಇದರಿಂದ ಕೀಟಾಣುಗಳು ಉತ್ಪತ್ತಿಯಾಗಬಹುದು. ಆದರೆ ಡವ್ ತೊಗರಿ ಬೇಳೆಗಳು ಪಾಲಿಶ್ ಮಾಡದ, ಕೃತಕ ಬಣ್ಣವನ್ನು ಬಳಸದ, ವಿಷಪೂರಿತವಲ್ಲದ ಬೇಳೆ. ಅಷ್ಟೇ ಅಲ್ಲ, ರುಚಿಯಾದದ್ದು, ಸುಲಭವಾಗಿ ಬೇಯುವಂತದ್ದು. ಇತರ ಬೇಳೆಗಳೊಡನೆ ಕಂಪೇರ್ ಮಾಡುವಾಗ 30% ಸಮಯ ಉಳಿತಾಯ, 20%
ಅಧಿಕ ಪ್ರಮಾಣ. ಆಯ್ಕೆ ಮಾಡಿದ ಕೈ ಬಳಸದ ಶುದ್ಧವಾದ ಡವ್ ತೊಗರಿ ಬೇಳೆಗಳು. ಇನ್ಮೇಲೆ ಸಸ್ಯಾಹಾರಿ ತೊಗರಿ ಬೇಳೆ ಅಂದ್ರೇನೆ ಡವ್ ತೊಗರಿ ಬೇಳೆನೆ. ಡಾಕ್ಟರ್ ಎಂವಿ ಶೆಟ್ಟಿ ತಾಂತ್ರಿಕ ಮಹಾವಿದ್ಯಾಲಯ ವಿದ್ಯಾರ್ಥಿಗಳನ್ನು ಕೈಬೀಸಿ ಕರೆಯುತ್ತಿದೆ ಆಕರ್ಷಕ ಸೌಲಭ್ಯಗಳು ಹಾಗೂ ಕೋರ್ಸ್ಗಳೊಂದಿಗೆ. ಬಿಇ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಬಿಇ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಬಿಇ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಬಿಇ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಬಿಇ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಸರ್ವಸಜ್ಜಿತವಾದ ಪ್ರಯೋಗಾಲಯ, ಸೆಮಿನಾರ್ ಹಾಲ್, ನುರಿತ ಬೋಧಕ ವರ್ಗ, ಡಿಜಿಟಲ್ ಗ್ರಂಥಾಲಯ, ಇಂಟರ್ನೆಟ್ ಲ್ಯಾಬ್, ಅತ್ಯಾಧುನಿಕ ಕ್ಯಾಂಟೀನ್, ವಿದ್ಯಾರ್ಥಿಗಳ ಆಪ್ತ ಸಮಾಲೋಚನೆ, ಬಯಲು ರಂಗಮಂದಿರ, ಹುಡುಗ ಹಾಗೂ ಹುಡುಗಿಯರಿಗೆ ಪ್ರತ್ಯೇಕ ವಿದ್ಯಾರ್ಥಿ ನಿಲಯದ ಸೌಲಭ್ಯಗಳು ವಿದ್ಯಾರ್ಥಿಗಳಿಗೆ ಲಭ್ಯ. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಎಂವಿ ಶೆಟ್ಟಿ ತಾಂತ್ರಿಕ ಮಹಾವಿದ್ಯಾಲಯ, ತೋಡಾರ್, ಮೂಡಬಿದ್ರಿ. 12 ವರ್ಷಗಳಿಂದ ಮೈಸೂರಿನಲ್ಲಿ ಸಾರ್ಥಕ ಸೇವೆಯನ್ನು ನೀಡಿರುವ ಪ್ರಖ್ಯಾತ ಎನ್ಪಿಜಿ ಲಕ್ಕಿ ಸ್ಟೋನ್ಸ್ ಈಗ ಮಂಗಳೂರಿನಲ್ಲಿ ಜ್ಯೋತಿಷಾಸ್ತ್ರ ಮತ್ತು ಅದೃಷ್ಟ ಹರಳುಗಳ ಏಕೈಕ ಶೋರೂಮ್. ನಮ್ಮಲ್ಲಿರುವ ಸುಪ್ರಸಿದ್ಧ ಜ್ಯೋತಿಷ್ಯರಿಂದ ಸಲಹೆ ಪಡೆದು ತಮ್ಮ ಹಲವಾರು ತೊಂದರೆಗಳಿಂದ ಮುಕ್ತರಾಗಬೇಕೆ? ಹಾಗಾದರೆ ಇದೇ ಸರಿಯಾದ ಸ್ಥಳ. ನಮ್ಮ ಎನ್ಪಿಜಿ ಲಕ್ಕಿ ಸ್ಟೋನ್ಸ್ ಧರಿಸಿ ನಿಮ್ಮ ಜೀವನದಲ್ಲಿ ನೆಮ್ಮದಿ ಕಾಣಿರಿ. ನಮ್ಮಲ್ಲಿ ಖರೀದಿ ಮಾಡುವ ಪ್ರತಿ ಅದೃಷ್ಟ ಹರಳಿನೊಂದಿಗೆ ಸರ್ಟಿಫಿಕೇಟ್ ನೀಡಲಾಗುವುದು. ಇಂದೇ ಭೇಟಿ ನೀಡಿ ಎನ್ಪಿಜಿ ಲಕ್ಕಿ ಸ್ಟೋನ್ಸ್, ಫಸ್ಟ್ ಫ್ಲೋರ್, ಎಂಪೈರ್ ಮಾಲ್, NG ರೋಡ್, ಮಂಗಳೂರು. ಫೋನ್ 08244269 MPG ಲಕ್ಕಿ ಸ್ಟೋನ್ಸ್, ಎನ್ಲೈಟಿಂಗ್ ಯೋರ್ ಲೈಫ್. PUC ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ. ಉಚಿತವಾಗಿ 1 ವರ್ಷದ ಡಿಪ್ಲೊಮಾ ಕೋರ್ಸ್ ಮಂಗಳೂರು ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಪ್ರಾರಂಭಗೊಂಡಿದೆ. ಕಂಪ್ಯೂಟರ್, ಅನಿಮೇಷನ್ ಮತ್ತು ಮಲ್ಟಿಮೀಡಿಯಾ, ಟ್ರಾವೆಲ್ ಮತ್ತು ಟೂರಿಸಂ ಹಾಗೂ ತಿಂಗಳಿಗೆ 1,000 ರೂಪಾಯಿಗಳ ಸ್ಕಾಲರ್ಶಿಪ್ ಕೂಡ ಸಿಗಲಿದೆ. ಈ ಕೂಡಲೇ ಸಂಪರ್ಕಿಸಿ ಸಂತ ಅಲೋಷಿಯಸ್ ಸಮುದಾಯ ಕಾಲೇಜು, ಸ್ನಾತಕೋತ್ತರ ಕಟ್ಟಡ, 2ನೇ ಮಹಡಿ, ಮಂಗಳೂರು. ಯಾಂತ್ರೀಕೃತ ಬದುಕು, ಜಂಜಾಟದ ಜೀವನದಿಂದ ಬಸುವಳಿದ ಜೀವಗಳಿಗೆ ಜೀವನೋತ್ಸಾಹವನ್ನ ಸಿಂಚನಗೈಯುತ್ತಿದೆ ಸಿಟಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅಥರ್ವ. ಗಿಜುಗುಟ್ಟುವ ವಾಹನಗಳ ಆರ್ಭಟ, ಕಿರಿಕಿರಿಗೊಳಿಸುವ ಜನಜಂಗುಳಿಯಿಂದ ಮಾರುದೂರದಲ್ಲಿ ಆಹ್ಲಾದತೆಯ ಬದುಕು, ಗುಣಮಟ್ಟದ ಜೀವನಕ್ಕೆ ಯೋಗ್ಯವಾಗಿರುವ ಶಾಂತಿಯ ಧಾಮ ಅಥರ್ವ. ಆಧುನಿಕತೆ ಹಾಗೂ ಸಕಲ ಸೌಲಭ್ಯಗಳೊಂದಿಗೆ ನಿಮ್ಮನ್ನ ಕೈಬೀಸಿ ಕರೆಯುತ್ತಿದೆ 2 ಬೆಡ್ರೂಮ್ಗಳ ಸುಂದರ ಅಪಾರ್ಟ್ಮೆಂಟ್ ಅಥರ್ವ. ಕಳೆದ 10 ವರ್ಷಗಳಿಂದ ಗ್ರಾಹಕರ ಮನಸೂರೆಗೊಂಡಿರುವ ಪ್ಲಾನೆಟ್ ಜಿ ದ ಮೊಬೈಲ್ ಗ್ಯಾಲರಿ ಇದೀಗ ಪ್ರಸ್ತುತಪಡಿಸುತ್ತಿದೆ ಜಿಯೋನಿ ಹಾಗೂ LG ಮೊಬೈಲ್ ಸೆಟ್ಗಳನ್ನು. ಆಕರ್ಷಕ ವಿನ್ಯಾಸದೊಂದಿಗೆ ಅತ್ಯಂತ ಕಡಿಮೆ ತೂಕದ ಹಾಗೂ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಈ ಮೊಬೈಲ್ಗಳ ಜೊತೆ ಎಲ್ಲಾ ಕಂಪನಿಯ ಮೊಬೈಲ್ಗಳು ಒಂದೇ ಸೂರಿನಡಿ ಲಭ್ಯ. ಹಿಂದೆ ಭೇಟಿ ನೀಡಿ ಪ್ಲಾನೆಟ್ ಜಿ ದ ಮೊಬೈಲ್ ಗ್ಯಾಲರಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಎದುರು, ಅಳಕೆ, ಮಂಗಳೂರು. ಪಾಮ್ ಜ್ಯೋತಿ, ಪ್ರಾಮಿಸ್ ಆಫ್ ಪ್ಯೂರಿಟಿ, ಅಪರಂಜಿಗಿಂತಲೂ ಪರಿಶುದ್ಧ. Vale Tele Pale Season 2 Grand Finale. AS ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ನವರ ಆಪಲ್ ಹೋಮ್ ಮುಖ್ಯ ಪ್ರಾಯೋಜಕರಾಗಿರುವ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದ ಇಂದಿನ ಸಹ ಪ್ರಾಯೋಜಕರು ಕೆನ್ ಪ್ರಾಪರ್ಟೀಸ್ ಉಡುಪಿ. ನಾವು ಬ್ರೇಕ್ಗಿಂತ ಮೊದಲು ಒಂದು ಚರ್ಚೆ ಮಾಡ್ತಿದ್ವಿ. ಈಗ ನೀವೊಂದು ಟೋಲ್ ನಂಬರ್ ಕೊಟ್ಟಿದ್ದೀನಿ, ನಾನು ಮತ್ತೆ ಹೇಳ್ತೀನಿ. ಟೋಲ್ ಫ್ರೀ ನಂಬರ್ 0824659005. ಇದಕ್ಕೆ ಕರೆ ಮಾಡಿದರೆ ಹಿಂದೂ ಮಹಾಸಭಾದ ಆ ಘಟಕದ ಕೆಲವು ಮುಖಂಡರು, ನಾಗರಿಕರು, ಆ ಏನು ಇದ್ದಾರೆ ಸದಸ್ಯರು ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಬರ್ತಾರಂತೇಳಿ ಹಿಂದೂ ಮಹಾಸಭಾ ಎಶ್ಯೂರೆನ್ಸ್ ಕೊಡ್ತಾ ಉಂಟು. ಒಂದು ಕರೆ ಸ್ವೀಕರಿಸಿ ಮತ್ತೆ ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಮಾತನಾಡಿ, ನಿಮ್ಮ ಧ್ವನಿ ಕೇಳಿಸ್ತಾ ಉಂಟು. ಲೋಕೇಶ್ ಪಡುಬಿದ್ರಿ ಅಂತ. ಹೇಳಿ ಲೋಕೇಶ್ ಅವರೇ, ಮಾತಾಡಿ. ನೋಡಿ, ನಮ್ಮ ದೇಶ ಒಂದು ಸುಸಂಸ್ಕೃತವಾದ ದೇಶ. ಸರಿ, ನಿಜ. ಇಲ್ಲಿ ನಮ್ಮ ಮಹಿಳೆಗೆ ಒಂದು ಪ್ರಥಮ ಒಂದು ಆದ್ಯತೆ ಇದೆ. ಯಾಕಂದ್ರೆ ಆದ್ರೆ ನಾನು ಹೇಳುವಂತದ್ದು, ನಮ್ಮ ಮಹಿಳೆಯನ್ನು ನಮ್ಮ ಮನೆಯವರದ್ದು ಮುಖ್ಯ ಪ್ರಥಮ ಜವಾಬ್ದಾರಿ ನಮ್ಮ ಮನೆಯವರದ್ದು. ನಮ್ಮ ಮನೆ ಮಹಿಳೆಗೆ ನಾವು ತೋರುವಂತ ಒಂದು ಉಡುಗೆ ತೊಡುಗೆ ಇದರ ಮೇಲೆ ಇದು ಪರಿಣಾಮ ಬೀಳುವಂತ ಒಂದು ಪರಿಸ್ಥಿತಿ ಇದೆ.
ಅದಕ್ಕಾಗಿ ಮೊದಲಾಗಿ ನಾವು ನಮ್ಮ ಮನೆಯ ಮಹಿಳೆಯರನ್ನು ಮೊದಲು ನಾವು ಕಾಪಾಡಿಕೊಳ್ಬೇಕು. ಅಲ್ಲದೆ ನಾವು ಪೊಲೀಸು ತಂದು ಮನೆಗೆ ಇಡ್ಲಿಕ್ಕೂ ಸಾಧ್ಯ ಇಲ್ಲ, ಅಥವಾ ಗೃಹ ಸಚಿವರು ಇಲ್ಲಿ ಒಂದು ಯಾರ ಮನೆಯಲ್ಲಿ ಕುತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಸರ್. ಮನೆಯಿಂದಲೇ ಶಿಕ್ಷಣ ಪ್ರಾರಂಭಿಸಬೇಕು, ನೈತಿಕ ಮನೆಯಿಂದಲೇ ಅದಕ್ಕೆ ನಮಗೆ ಸಂಸ್ಕೃತಿಯನ್ನು ಕಲಿಸುವಂತ ಒಂದು ಪ್ರಕ್ರಿಯೆ ನಮ್ಮ ಮನೆಯಲ್ಲೇ ಆಗ್ಬೇಕು. ಈಗಾಗಲೇ ಅವರು ರಾಜೇಶ್ ಅವರು ಹೇಳಿದ್ದು ಆ ಕಬೀರ್ ಅವರಿಗೆ 10 ಲಕ್ಷ ಘೋಷಣೆ ಮಾಡಿದ್ದಾರಂತ. 10 ಲಕ್ಷ ಅವರಿಗೆ ಸರ್ಕಾರದಿಂದ ಅದು ತಪ್ಪಿಗಾಗಿ ಅಲ್ಲಿ ಘೋಷಣೆ ಮಾಡಿದಂತ ಒಂದು ಪರಿಸ್ಥಿತಿ ಇದೆ ವಿನಃ ಬೇರೆ ಯಾವುದೂ ಇಲ್ಲ. ಆದ್ರೂ ಅಲ್ಲಿ ಮುಸಲ್ಮಾನ್ ಸಂಘಟನೆ ಒಂದು 5-6 ಲಕ್ಷ ರೂಪಾಯಿ ಒಟ್ಟು ಮಾಡಿಕೊಟ್ಟಂತ ಒಂದು ಪರಿಸ್ಥಿತಿ ಇದೆ. ಆದ್ರೂ ಇಲ್ಲಿ ಕೊಟ್ಟಾರಿಯ ಒಂದು ಮಹಿಳೆ ಇದಾದಾಗ ಯಾವ ಒಂದು ಹಿಂದೂ ಮಹಾಸಭಾ ಅಥವಾ ಯಾವ ಒಂದು ಅವರಿಗೆ ಯಾವ ಒಂದು ದುಡ್ಡನ್ನು ಕೊಟ್ಟಂತ ಒಂದು ಪರಿಸ್ಥಿತಿ ಇಷ್ಟವರೆಗೆ ಅವರು ಆರಂಭ ಮಾಡಲಿಲ್ಲ. ಓಕೆ ಓಕೆ ಓಕೆ, ಒಳ್ಳೆಯ ಪಾಯಿಂಟ್ ಎತ್ತಿದ್ರಿ, ಧನ್ಯವಾದ ಕರೆ ಮಾಡಿದ್ದಕ್ಕೆ. 2 ವಿಷಯ ಉಂಟು ಅಂತ ಇಲ್ಲಿ ನಮ್ಗೆ ಅನಿಸ್ತಾ ಉಂಟು. ಒಂದು, ಅವರು ಹೇಳಿದ್ದು ನೀವು ಹೇಳಿದ್ರಿ ಕಬೀರಿಗೆ ಆದಾಗ 10 ಲಕ್ಷ ಕೊಟ್ಟಿದಂತ, ಅದು 10 ಲಕ್ಷ ಸರ್ಕಾರದಿಂದ ಆದ ತಪ್ಪಿಗೆ ಸಿಕ್ಕಿದಂತ ಹಣ. ಆದ್ರೆ ಇಲ್ಲಿ ಸರ್ಕಾರ ಏನ್ ತಪ್ಪು ಮಾಡಿಲ್ಲ, ರತ್ನ ಕೊಟ್ಟರಿದ್ದು 3 ಲಕ್ಷ ಕೊಟ್ಟದ್ದು ಸರ್ಕಾರದಿಂದ ದುಡ್ಡು ಕೊಡೋದಕ್ಕೆ ನಮ್ಮ ಯಾವುದೇ ರೀತಿಯ ಅದಕ್ಕೆ ಅಭ್ಯಂತರ ಇಲ್ಲ. ಆದರೆ ಅದು ಸತ್ತ ತಕ್ಷಣ ಆದರೆ ನೋಡಿ, ಒಂದು ಕಾನೂನಿನ ಚೌಕಟ್ಟಲ್ಲಿ ಒಂದು ಅದಕ್ಕೆ ಒಂದು ಪ್ಯಾರಾಮೀಟರ್ ಅಂತ ಇರುತ್ತೆ. ಅದು ದುಡ್ಡು ಬಿಡುಗಡೆ ಯಾರು ದುಡ್ಡು ಕೊಟ್ಟಿದ್ದಾರೆ? ಅವರು ಮೊಯ್ದೀನ್ ಬಾಬು ಅವರು ಮನೆ ದುಡ್ಡು ಕೊಟ್ಟಿದ್ದಾರಾ? ಇಲ್ಲ, ಸರ್ಕಾರದ ಹಣ. ಸರ್ಕಾರದ ದುಡ್ಡು ಯಾರ್ದು? ನಾವು ಟ್ಯಾಕ್ಸ್ ಕಟ್ತೀವಿ. ಆದ್ರಿಂದ ಏಕಾಏಕಿ ಸತ್ತ ತಕ್ಷಣ 5 ಲಕ್ಷ, ಆಮೇಲೆ ಮತ್ತೆ 2 ಲಕ್ಷ, ಮತ್ತೆ 3 ಲಕ್ಷ, ಒಟ್ಟಿಗೆ 10 ಲಕ್ಷ ಯಾರು ದುಡ್ಡು ಸ್ವಾಮಿ ಇದು? ಇನ್ನೊಂದು ಪಾಯಿಂಟ್ ಅವರನ್ನು ಎತ್ತಿದ್ರು, ಯಾರಾದ್ರೂ ಮುಸ್ಲಿಮರ್ ಸತ್ರೆ ಆ ಸಮುದಾಯದವರು ಹಣ ಒಟ್ಟು ಮಾಡಿ ಕೊಡ್ತಾರೆ, ಆದ್ರೆ ಹಿಂದೂಗಳು ಸತ್ರೆ ಯಾರು ಕೂಡ ಬಂದು ಒಂದು ಹೆಲ್ಪ್ ಮಾಡ್ಲಿಕ್ಕೆ ಹಿಂದೆ ನೋಡಿ. ಬಹುಶಃ ಅವರು ಪಡುಬಿದ್ರಿಯಿಂದ ಕಾಲ್ ಮಾಡಿದ್ದಾರೆ. ನಾನು ಈ ಹಿಂದಿನ ನಡೆದ ಘಟನೆ ಬಗ್ಗೆ ನಾನು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಈಗ ಹಿಂದೂ ಮಹಾಸಭಾ ಅಸ್ತಿತ್ವದಲ್ಲಿದೆ, ಈ ಹಿಂದೆನೂ ಕೂಡ ಇತ್ತು, ಈಗ ಬಲ ಬರ್ತಾ ಇದೆ. ಆದರೆ ನಾವು ಈ ಕೆಳಗೆ ಕೂಡ ತುಂಬ ಹಲವಾರು ಕೆಲಸಗಳು ಮಾಡಿದ್ದೇವೆ. ದುಡ್ಡಿನ ವಿಚಾರ ಇರಲಿ, ಕೆಲಸದ ವಿಚಾರ ಇರಲಿ, ಎಲ್ಲ ರೀತಿಯ ನಾವು ವೆನ್ಲಾಕ್ ಆಸ್ಪತ್ರೆಗೆ ನಿರಂತರ ಭೇಟಿ ಕೊಡ್ತೇವೆ. ನಾವು ಎಷ್ಟೋ ಆರ್ಥಿಕವಾಗಿ ಎಷ್ಟೋ ಸಹಾಯ ಮಾಡ್ತೇವೆ. ಆದ್ರಿಂದ ರತ್ನ ಕೊಟ್ಟಾರೆ ವಿಷಯಕ್ಕೆ ಸಹಾಯ ಅಂತ ಹೇಳಿದ್ರೆ ಬಹುಶಃ ನಾವು ನಮ್ಮ ಉಡುಪಿಯಲ್ಲಿರುವ ಹಿಂದೂ ಮಹಾಸಭಾ ಅದು ಅವರು ಅಲ್ಲಿ ಇವರು ಸಂಪರ್ಕ ಬೆಳೆಸಬೇಕು. ಖಂಡಿತವಾಗಿ ಯಾವ ರೀತಿಯ ಸಹಾಯ ನಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯ ಖಂಡಿತವಾಗಿ ಮಾಡ್ತೀವಿ. ಮುಂದಿನ ಕರೆಯನ್ನು ಸ್ವೀಕರಿಸೋಣ. ನಮಸ್ಕಾರ. ಹಲೋ ಹಲೋ, ಮಾತನಾಡಿ, ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ. ಯಾರು ಎಲ್ಲಿಂದ ಕರೆ ಮಾಡ್ತಿದ್ರು? ಹಲೋ, ಮಾತನಾಡಿ, ಧ್ವನಿ ಕೇಳಿಸ್ತಾ ಉಂಟು. ಸರ್, ನಮ್ಮ ಹಿಂದೂ ಮಕ್ಕಳ ರಕ್ಷಣೆ ಯಾಕೆ ಆಗ್ತದೆ ಅಂತ ಹೇಳ್ತಿದ್ಲು ಸರ್, ಹೆಣ್ಣು ಮಕ್ಕಳು ಯಾಕೆ ಅಂತ ಹೇಳಿ. ಹಲೋ, ಇನ್ನೊಮ್ಮೆ ಪ್ರಶ್ನೆ ಕೇಳಿ, ಅರ್ಥ ಆಗಿಲ್ಲ. ಹಲೋ ಸರ್, ಯಾಕಂದ್ರೆ ನಾವು ಬೆಳಿಗ್ಗೆಯಿಂದ ಬಸ್ ಅಲ್ಲಿ ನೋಡಿ ಸರ್, ನಮ್ಮ ಹಿಂದೂ ಮಕ್ಕಳು ಒಂದು ಡ್ರೆಸ್ ಅನ್ನು ನೋಡಿ, ಒಂದು ನಾವು ನೋಡುವಾಗ ಒಂದು ಯಾವುದೇ ರೀತಿಯ ಅವರ ಡ್ರೆಸ್ ಸರಿ ಇರುದಿಲ್ಲ. ಹಿಂದೂ ಮಕ್ಕಳು ನಾವು ಅಲ್ಲಿ ಹಾಳಾಗುದು. ನಾವು ಮೊದಲು ನಮ್ಮ ಸಂಘಟನೆಯಲ್ಲಿ ನಾವು ಮಾತಾಡುವಾಗ ನಾವು ಕರೆಕ್ಟ್ ಆಗಿ ಮಾತಾಡ್ಬೇಕು. ಸರಿ, ಓಕೆ. ಅವರ ಪ್ರಶ್ನೆ, ಹಿಂದೂ ಮಕ್ಕಳಲ್ಲಿ ಎಲ್ಲೋ ಒಂದ್ ಕಡೆಯಲ್ಲಿ ಉಡುಪಿನ ಬಗ್ಗೆ ಸಾಕಷ್ಟು ಸ್ವಚ್ಛಾಚಾರ ಕೊಟ್ಟದ್ದು ಜಾಸ್ತಿ ಆಯಿತು ಅಂತ ಅವರಿಗೆ. ಖಂಡಿತ ಅದಕ್ಕೆ ನಾವು ಸಹಮತ ವ್ಯಕ್ತಪಡಿಸ್ತೇವೆ. ಇದು ನೋಡಿ, ಏನು ನಾವು ಮಾಧ್ಯಮದಲ್ಲಿ ನಾವು ತೋರಿಸ್ತೇವೆ, ಅದು ನಮ್ಮ ಚಲನಚಿತ್ರ ಇರ್ಬೋದು, ಅಲ್ಲ ಏನೋ ಟಿವಿ ಧಾರಾವಾಹಿ ಇರ್ಬೋದು, ಇದರಿಂದೆಲ್ಲ ಇದರ ಪರಿಣಾಮವಾಗಿ ಇವತ್ತು ಏನು ಆಗ್ತಾ ಇದೆ ಇದು ಕೂಡ ಅದಕ್ಕೆ ನೇರ ಕಾರಣ ಅಂತ ನನಗೆ ಹೇಳಲಿಕ್ಕೆ ಬಯಸ್ತೇನೆ ನಾನು. ಇನ್ನೊಂದೀಗ ಅವರ ತುಂಬಾ ಜನ ಒಂದು ಆರೋಪ ಮಾಡ್ತಾ ಇರೋದು ಅಂತ ಹೇಳಿದ್ರೆ, ನೀವು ಶಸ್ತ್ರವನ್ನು ತೆಗೆದುಕೊಳ್ತೇವೆ ಅಂತ ಏನು ಹೇಳಿದ್ದೀರಿ, ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಗೆ ಅಂತಿಮವಾಗಿ ಅಗತ್ಯ ಬಿದ್ದರೆ ಆಯುಧ ಕೂಡ ಇದು ಮಾಡ್ತೀರಂತ. ಹೌದು. ಎಷ್ಟರ ಮಟ್ಟಿಗೆ ಇದು ಪ್ರಾಕ್ಟಿಕಲ್ ಅಂತೇಳಿ ಏನು ಮಾಡ್ತೀರಿ ನೀವು? ಒಂದು ವೇಳೆ ಒಂದು ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಆಗಾಗ ಒಂದು ಹೆಣ್ಣು ಮಗುವಿನ ಒಂದು ಕುಟುಂಬಕ್ಕೆ ದೌರ್ಜನ್ಯ ಆಗ್ತಾ ಉಂಟು, ಬೇರೆ ಧರ್ಮದವರಿಂದ ಅಥವಾ ಬೇರೆ ಜನರಿಂದ, ಬೇರೆ ಯಾರಿಂದಲೂ ಏನು ಮಾಡಲಿಕ್ಕೆ ಸಾಧ್ಯ ಆಗತ್ತೆ? ಈ ಒಂದು ವಿಚಾರದಲ್ಲಿ ನಾನು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ನಾನು ಅದನ್ನು ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಬರೋದಿಲ್ಲ ನಾನು. ಸೊ ಹಿಂದೂ ಮಹಾಸಭಾ ಯಾವುದೇ ಊರಿನ ಯಾವುದೇ ಧರ್ಮದ ಜಾತಿಯ ಹೆಣ್ಣು ಮಗಳಿಗೆ ತೊಂದರೆ ಆದರೆ ರಕ್ಷಣೆಗೆ ಬದ್ಧ, ಹೌದಾ? ಇಲ್ಲ ನೋಡಿ, ಹೆಣ್ಣು ಮಗಳಂತ ಹೇಳಿದ ಮೇಲೆ ನಾವು ಅದಕ್ಕೆ ನಮ್ಮ ಗೌರವ ಕೊಡಲೇಬೇಕು. ಹಾಗಂತ ಹೇಳಿ ನಾನು ಅದಕ್ಕೆ ಹೇಳಿದೆ ಅವಾಗ, ಸರಾಸರಿ ನೀವು ನೋಡಿದರೆ ಆಗಿದ್ದೆಲ್ಲ ಹಿಂದೂ ಹೆಣ್ಣು ಮಕ್ಕಳ ಮೇಲೇನೆ. ಯಾವುದೇ ನನಗೆ ಒಂದು ಉದಾಹರಣೆ ಕೊಡಿ ನೀವು, ಎಲ್ಲಿಯಾದರೂ ಮುಸ್ಲಿಂ ಮಹಿಳೆಯರ ಮೇಲೆ ಯಾಕಾಗಿಲ್ಲ? ಯಾಕಂತ ಹೇಳಿದರೆ ಅವರಷ್ಟು ಅವರ ಏನು ಇದಿದೆ,
ಅದನ್ನು ಅಷ್ಟು ಸ್ಟ್ರಾಂಗ್ ಮಾಡಿ ಇಟ್ಕೊಂಡಿದ್ದಾರೆ. ಇಲ್ಲಿ ಮಾಡಿದ್ದು ಯಾರು? ನಾವು ಕೇವಲ ಮುಸಲ್ಮಾನರು ಮಾಡಿಲ್ಲ ಅಂತ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಮ್ಮ ಹಿಂದೂಗಳು ಮಾಡಿದ್ದಾರೆ ಅತ್ಯಾಚಾರ. ಆದರೆ ಮುಸಲ್ಮಾನರು ಗಂಡು ಮಕ್ಕಳಿದ್ದಾರೆ, ಎಲ್ಲೂ ಕೂಡ ಅವರ ಹೆಣ್ಮಕ್ಕಳ ಮೇಲೆ ಆಗಿಲ್ಲ. ಅದರಿಂದ ಶಸ್ತ್ರದ ಬಗ್ಗೆ ಹೇಳಬೇಕಾದ್ರೆ ನೋಡಿ, ಒಂದು ಕರೆ ಸ್ವೀಕರಿಸಿ ಮತ್ತೆ ಬರ್ತೇನೆ. ಆ ಬಗ್ಗೆ ಜನ ಕಾಯ್ತಾ ಇದ್ದಾರೆ. ನಮಸ್ಕಾರ. ಹಲೋ, ಮಾತನಾಡಿ. ಹಲೋ, ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ. ನಿಮ್ಮ ಧ್ವನಿ ಕೇಳಿಸ್ತಾರೆ ಸರ್. ಹೇಳಿ. ನಾನು ಹೇಳೋದ ಪ್ರಕಾರ ನಮ್ಮ ಸರ್ಕಾರವೇ ನಮ್ದು ಕಿತ್ತೋಗ್ಬೇಕಂತ ನನ್ನ ಅನಿಸಿಕೆ. ಸರಿ, ಓಕೆ. ಯಾಕಂತ ಹೇಳಿದ್ರೆ ಇವತ್ತು ಅತ್ಯಾಚಾರದ ಬಗ್ಗೆ ನಮ್ಮ ಗೌರ್ಮೆಂಟ್ ಕೇಳಿದ್ರೆ ಮುಖ್ಯಮಂತ್ರಿ ಅವರು ನಿದ್ದೆ ಮಾಡ್ತಾ ಇರ್ತಾರೆ, ಗೃಹ ಸಚಿವರು ಅದ್ರ ಬಗ್ಗೆ ಸರಿಯಾದ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ಅದೇ ಒಬ್ಬ ಮುಸ್ಲಿಮ್ಸ್ ಸತ್ತಾಗ ಇವರು ಒಬ್ರಿಗಿಂತ ಒಬ್ರು ಕಾಂಪಿಟೇಷನ್ ಮೇಲೆ ಬಿದ್ದು 10 ಲಕ್ಷ ಕೊಡಿ, 5 ಲಕ್ಷ ಕೊಡಿ, 20 ಲಕ್ಷ ಕೊಡಿ ಅಂತ ಹೇಳ್ತಾರೆ. ಹಿಂದೂ ಹುಡುಗಿಯರಿಗೆ ಯಾರು ಯಾವ ರಾಜಕಾರಣಿಗಳು ಮಾತಾಡ್ತಾ ಇಲ್ಲ. ಯಾವ ರೀತಿಯ ನ್ಯಾಯ ಅಂತಾನೆ ಗೊತ್ತಾಗ್ತದೆ. ನನ್ನ ಲೆಕ್ಕ ಹೇಳೋದಾದ್ರೆ ಅವರಿಗೆ ಓಟ್ ಹಾಕಿ ನಾವು ಸಿಕ್ಕ ಬಿದ್ದೀವಿ, ಕೆಟ್ಟ ಕೆಲಸ ಮಾಡಿದೀವಿ ಅಂತ ನಮ್ಮ ಅನಿಸಿಕೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ನೀವು ಹೇಳ್ತಿದ್ರಿ ಆಯುಧದ ಬಗ್ಗೆ, ಶಸ್ತ್ರದ ಬಗ್ಗೆ. ಆದ್ರಿಂದ ಸರ್ಕಾರಕ್ಕೆ ಸಾಕಷ್ಟು ಕಾಲಾವಕಾಶ ಕೊಟ್ಟಿದ್ದೇವೆ ನಾವು. ಅದು ಇವತ್ತು ನಿನ್ನೆದು ವಿಚಾರ ಅಲ್ಲ, ಅದು ನಡೀತಾ ಬಂದಿದೆ. ಈಗ ಅದನ್ನು ಮಾಧ್ಯಮದಲ್ಲಿ ಹೈಲೈಟ್ ಮಾಡಿದ ಅಂತೂ ಈಗ ಅದರ ಸಂಖ್ಯೆ ಅಂತೂ ಜಾಸ್ತಿ ಆಗಿದೆ. ಆದ್ದರಿಂದ ಸರ್ಕಾರಕ್ಕೆ, ಅದು ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಭಾರತೀಯ ಜನತಾ ಪಾರ್ಟಿ, ಅದು ಬೇರೆ ಯಾವುದೇ ಇರ್ಬೋದು, ಸರ್ಕಾರಕ್ಕೆ ಸಾಕಷ್ಟು ಕಾಲಾವಕಾಶ ಇತ್ತು, ಇನ್ನೂ ಇದೆ. ಆದರೆ ನಾನು ಹೇಳೋ ವಿಚಾರ ಅಂತ ಹೇಳಿ, ಹಿಂದೂ ಮಹಾಸಭಾ ಏನು ಹೇಳ್ತದೆ, ಬರುವಂಥ ದಿನಗಳಲ್ಲಿ ಎಲ್ಲಿಯಾದರೂ ಅತ್ಯಾಚಾರ ಪ್ರಕರಣ ಇದೇ ರೀತಿ ಮುಂದುವರಿದಲ್ಲಿ ನಾವು ಶಸ್ತ್ರ ಏನು ಎತ್ತೇವೆ ಅಂತ ಹೇಳಿದ್ದೇವೆ, ಅದು ಖಂಡಿತವಾಗಿ ನಾವು ಅದು ಎತ್ತೇವೆ. ಅದು ನಾನು ಈಗ ಮಾಧ್ಯಮದಲ್ಲಿ ಹೇಳೋ ಬದಲು ಬರುವಂಥ ದಿನಗಳಲ್ಲಿ ನಾವು ಅದು ಮಾಡಿ ತೋರಿಸ್ತೇವೆ. ಮತ್ತೆ ಇದೇ ಮಾಧ್ಯಮದಲ್ಲಿ ನಾನು ಮತ್ತೆ ನಿಮ್ಮ ಈ ಕಾರ್ಯಕ್ರಮಕ್ಕೆ ಬರ್ತೇನೆ. ನಾನು ಆವಾಗ ನೀವು ಏನು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನಾನು ಹೇಳಲಿಕ್ಕೆ ನಾನು ತಯಾರಿದ್ದೇನೆ. ಮತ್ತೊಂದು ಕರೆ ಕಾಯ್ತಾ ಉಂಟು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ, ಮಾತಾಡಿ ಮೇಡಮ್. ಏನ್ ಗೊತ್ತಾ, ನಮ್ಮ ಅಂದ್ರೆ ಹಿಂದೂ ಮಕ್ಕಳ ಮೇಲೆ ಜಾಸ್ತಿ ಅತ್ಯಾಚಾರ ಆಗ್ತಿದೆ. ಮತ್ತೆ ನಮ್ಗೆ ಕಾಲೇಜಲ್ಲಿ ಸಪೋರ್ಟ್ ಮಾಡೋದು ಹಾಗೇನೆ ಜಾತಿ ಮೇಲೆ ತುಂಬಾ ಡಿಪೆಂಡ್ ಆಗಿರ್ತಾರೆ. ಅಂದ್ರೆ ಎಲ್ಲಷ್ಟು ಬರೋದಿಲ್ಲ ಹಾಗೆ ಅಂತ. ಈಗ ಸೌಜನ್ಯನ ಕೇಸ್ ಅದೆಲ್ಲ ಆಗಿರ್ಬೋದು, ಯಾವ್ದಕ್ಕೂ ಒಂದಕ್ಕೂ ಕೂಡ ನ್ಯಾಯ ಸಿಗ್ಲಿಲ್ಲ ಇಷ್ಟರವರೆಗೆ. ಯಾಕೆ ಹೆಗ್ಡೆ ಅವರ ಸಂಬಂಧ ಅಂತ ಹೇಳಿ ಅದನ್ನು ಸಹ ಬಿಟ್ಟಿದೆ. ಯಾಕೆ ಮೀಡಿಯಾದವರಿಗೆ ಅವರಿಗೆ ಒಂದು ಪವರೇ ಇಲ್ವಾ? ನಾವು ಸ್ಟೂಡೆಂಟ್ಸ್ ಎಲ್ಲ ಅಷ್ಟು ಸಪೋರ್ಟ್ ಮಾಡ್ತೇವೆ, ನಮ್ಗೆ ಮೀಡಿಯಾ ಪವರ್ ಸಹ ಬೇಕು, ಪ್ರೆಸ್ನವ್ರು ಒಟ್ಟಿಗೆ ಇರ್ಬೇಕು. ಕಾಲೇಜಲ್ಲಿ ಸಾಗೇನೆ ಒಂದೊಂದು ಕಡೆ ಒಂದೊಂದು ಸ್ಟ್ರೈಕ್ ಎಲ್ಲ ಮಾಡ್ತಾರೆ, ಅದು ನಮ್ಗೆ ಎಲ್ಲಿ ಸಹ ಸಾಕಾಗುದಿಲ್ಲ. ಎಲ್ಲ ಸ್ಟೂಡೆಂಟ್ಸ್ ಅವರು ಒಟ್ಟಿಗೆ ಆಗ್ಬೇಕು, ಆಲ್ ಇಂಡಿಯಾ ಸ್ಟ್ರೈಕ್ ಮಾಡ್ಬೇಕು, ಹಾಗಾದ್ರೆ ಮಾತ್ರ ನಮ್ಗೆ ಜಸ್ಟಿಸ್ ಸಿಗುದು. ನಮ್ಮ ಕಾಲೇಜಲ್ಲಿ ಸಹ ಅಷ್ಟೇ, ಅಂದ್ರೆ ಅವರ ಜಾತಿಯವರಿಗೆ ಮಾತ್ರ ಇದು ಜಾಸ್ತಿ ಇದು ಡಿಪೆಂಡ್ ಅಂದ್ರೆ ಸಪೋರ್ಟ್ ಮಾಡ್ತಾರೆ. ನಮ್ಗೆಲ್ಲ ಎಷ್ಟು ಹೇಳಿದ್ರು ಅಷ್ಟೇ ಹಾಗೆಲ್ಲ ಆಗ್ತಿದೆ. ಅದೆಲ್ಲ ನಿಲ್ಲಿಕ್ಕೆ ಯಾವಾಗ ಒಂದು ಇದು ನಮ್ಗೆ ಜಾಸ್ತಿ ಸಪೋರ್ಟ್ ಕೊಡ್ಬೇಕು ಅಂತ ನಾವು ಕೇಳಿದ್ವಿ. ಹುಡುಗಿಯರಿಗೆ ಸಾಗೇನೆ, ಹುಡುಗಿಯರಿಗೆ. ಸರಿ ಮೇಡಮ್, ಕರೆಕ್ಟ್, ಧನ್ಯವಾದ. ಪ್ರಶ್ನೆ ಇರೋದಷ್ಟೇ, ಮಾಧ್ಯಮ ಯಾವತ್ತು ಕೂಡ ಜಾತಿ ಧರ್ಮವನ್ನು ನೋಡಿಕೊಂಡು ಸಪೋರ್ಟ್ ಮಾಡಬೇಕಾ ಮಾಡಬಾರ್ದು ಅಂತ ಆಲೋಚನೆ ಮಾಡೋದಿಲ್ಲ. ನೀವು ಪ್ರತಿಭಟನೆ ಮಾಡ್ತಾ ಇದ್ರೆ, ಹೋರಾಟ ಮಾಡ್ತಾ ಇದ್ರೆ, ಮಾಧ್ಯಮದ ನೈತಿಕ ಬೆಂಬಲ ಯಾವತ್ತೂ ನಿಮ್ಮೊಂದಿಗಿರುತ್ತೆ. ಆ ಒಂದು ವಿಷಯವನ್ನು ತಾರ್ಕಿಕವಾಗಿ ಜನರ ಮುಂದಿಡುವಂಥ ಪ್ರಯತ್ನವನ್ನು ಮಾಧ್ಯಮಗಳು ಮಾಡ್ತಾನೆ ಇರ್ತವೆ. ಅಂತಿಮವಾಗಿ ರಾಜೇಶ್ ಅವರು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ವೀಕ್ಷಕರಿಗೆ? ನಾನು ಕೊನೆಯದಾಗಿ ಒಂದು ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ನಮ್ಮ ಹಿಂದೂ ಸಮುದಾಯದ ಹೆಣ್ಣು, ಇದು ಕೇವಲ ಅತ್ಯಾಚಾರ ಮಾತ್ರ ಅಲ್ಲ, ಯಾವುದೇ ಸಮಸ್ಯೆ ಇರಲಿ, ಅತ್ಯಾಚಾರ ಇವತ್ತಿನ ಕಾರ್ಯಕ್ರಮದ ಒಂದು ಪ್ರಮುಖ ವಿಷಯ ಆದರೂ ಕೂಡ, ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅಖಿಲ ಭಾರತ ಹಿಂದೂ ಮಹಾಸಭಾ ಇದರ ಜಿಲ್ಲಾ ಒಂದು ಕಾರ್ಯಾಲಯ ಮಂಗಳೂರಲ್ಲಿದೆ, ರಾಜ್ಯ ಕಾರ್ಯಾಲಯ ನಮ್ಮ ಕುಳಾಯಲ್ಲಿದೆ. ಹಾಗೂ ಇದು ಕೇವಲ ಮಂಗಳೂರಿಗೆ ಸಂಬಂಧಪಟ್ಟ ವಿಚಾರ ಅಲ್ಲ, ಅದರಿಂದ ಎಲ್ಲ ಜಿಲ್ಲೆಯಲ್ಲೂ ಕೂಡ ನಮ್ಮ ಕಾರ್ಯಾಲಯಗಳಿವೆ. ಯಾವುದೇ ಒಂದು ಕಾರ್ಯಾಲಯದ ಒಂದು ಈಗ ಏನು ನಾವು ನಂಬರ್ ಕೊಟ್ಟಿದ್ದೇವೆ, ಅದಕ್ಕೆ ಒಂದು ಫೋನ್ ಹಾಯಿಸಿ ಸಮಸ್ಯೆ ಎಲ್ಲಿಂದ ಕೂಡ ಯಾವ ಸಮಸ್ಯೆ ಹೇಳಿದರೂ ಕೂಡ ಬಹುಶಃ ನಾವು ನಮ್ಮಿಂದ ಆಗುವ ಎಲ್ಲ ರೀತಿಯ ಸಹಾಯವನ್ನು ನಾವು ಮಾಡ್ತೇವೆ. ಮತ್ತು ನಾವು ಹೇಳಿದ ಮಾತಿಗೆ ನಾವು ಬದ್ಧರಾಗಿರ್ತೇವೆ. ನೀವು ಇನ್ನೊಮ್ಮೆ ನಿಮ್ಮ ಕಡೆಯಿಂದಲೇ ಆ ನಂಬರನ್ನು ಹೇಳಿ ಜನರ ಒಂದು ಭರವಸೆಯನ್ನು ಮೂಡಿಸಬಹುದು. ಖಂಡಿತ. ನಮ್ಮ ಟೋಲ್ ಫ್ರೀ ನಂಬರ್ 0824 659 0005. ಓಕೆ
ವೀಕ್ಷಕರೇ, ನಿಮಗೆ ನಾವು ಮತ್ತೊಮ್ಮೆ ಹೇಳ್ತಾ ಇದ್ದೇವೆ, ಈ ನಂಬರಿಗೆ, ಈ ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡಿದರೆ ಹಿಂದೂ ಮಹಾಸಭಾದ ಸದಸ್ಯರು, ಆ ಘಟಕದ ಪದಾಧಿಕಾರಿಗಳು ನಿಮ್ಮ ರಕ್ಷಣೆಗೆ ಧಾವಿಸಿ ಬರ್ತಾರಂತೇಳಿ ರಾಶಿ ಅವರು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಬನ್ನಿ, ಜನರ ಒಂದು ಕರೆ ಸಾಕಷ್ಟು ಬರ್ತಾ ಉಂಟು. ಮುಂದಿನ ಕರೆಯನ್ನು ಸ್ವೀಕರಿಸೋಣ. ನಮಸ್ಕಾರ. ಹಲೋ, ಮಾತಾಡಿ, ಧ್ವನಿ ಕೇಳಿಸ್ತಾ ಉಂಟು. ಹಲೋ, ಮಾತನಾಡಿ, ಧ್ವನಿ ಕೇಳಿಸ್ತಾ ಉಂಟು, ಮಾತಾಡಿ. ಹಲೋ ಸರ್, ಮಾತನಾಡಿ, ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ. ಸರ್, ಇದು ಹಿಂದೂ ಜನರಿಗೆ, ಇದು ಮುಸ್ಲಿಂ ಜನರಿಗೆ ಹೆಚ್ಚು ಅತ್ಯಾಚಾರ ಅಂತ ಹೇಳ್ತಿದ್ದಾರಲ್ಲ ಸರ್ ಅವರು. ಸರಿ, ಹೌದು. ಯಾಕೆ ಅದಾಗ್ತಾ ಇದೆ ಸರ್ ಅದು? ಓಕೆ. ಸೊ ಅವರಲ್ಲಿದ್ದಂಥ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ನೀವು ಹೇಳ್ತಾ ಇದ್ರಿ ಹಿಂದೂ ಹೆಣ್ಣು ಮಕ್ಕಳೇ ಜಾಸ್ತಿ ಅತ್ಯಾಚಾರಕ್ಕೊಳಗಾಗ್ತಾ ಇದ್ದಾರೆ ಅಂತ. ಯಾಕೆ ಹಿಂದೂಗಳಲ್ಲಿ ಅತ್ಯಾಚಾರ? ಕರೆ ಮಾಡಿದವರು ಮುಸಲ್ಮಾನರು, ಹಿಂದೂ ಅಂತ ಫಸ್ಟ್ ಮೊದಲು ಸ್ಪಷ್ಟಪಡಿಸಬೇಕು. ಅಲ್ಲ, ನಿಮ್ಮ ಉತ್ತರ ಅವರಿಗೆ ಮುಖ್ಯ. ಅದು ಅವರ ಧರ್ಮ, ನಮ್ಗೆ ಏನು ಅಗತ್ಯ ಅಲ್ಲ, ನಮ್ಗೆ ಅಗತ್ಯ ಬಿಡಿದೆ. ಯಾಕಂತೇಳಿ ನಾವು ಅದಕ್ಕೆ ಹೇಳಿದ್, ನಾವು ಖಾಲಿ ಮಹಾಸಭಾ ಅಂತ ಹೆಸರಿಟ್ಕೊಂಡಿಲ್ಲಲ್ಲ. ನಾವು ಹಿಂದೂ ನಮ್ಮಲ್ಲೂ ಆಕ್ರೋಶ ಇದೆ. ಏನು ಅತ್ಯಾಚಾರ ಆಗ್ತದೆ, ಏನು ಅನಾಚಾರ ಆಗ್ತದೆ, ನಮ್ಮಲ್ಲಿ ಆಕ್ರೋಶ. ಅದೇ ನಾವು ಆ ಆಕ್ರೋಶವನ್ನು ಮಾಧ್ಯಮದ ಮುಂದೆ ವ್ಯಕ್ತಪಡಿಸೋ ಬದಲು ಅದನ್ನು ನಾವು ಅದೇನು ದುಡ್ಡು ಕ್ರೋಢೀಕರಿಸ್ತಾರಲ್ಲ, ಅದೇ ರೀತಿ ಕ್ರೋಢೀಕರಿಸಿ ಅದು ಎಲ್ಲಿ ಹೊರಗೆ ಬರ್ಬೇಕು ಅಲ್ಲಿ ಬರ್ತದೆ. ಅದೊಂದು ಸಮರ್ಪಕ ಉತ್ತರ ಅಂದ್ಕೊಳ್ಳಿ. ಬಹುಶಃ ಇಂತಹ ಘಟನೆ ನಾವು ರಾಜ್ಯದಲ್ಲಿ ಅಲ್ಲ, ದೇಶದಲ್ಲಿ ಎಲ್ಲೂ ಆಗ್ಲಿಕ್ಕಿಲ್ಲ. ಆಗ ಯಾರು ಹೇಳಿದ್ರು ಹೊರ ದೇಶದಲ್ಲಿ ಅದಾಗ್ತದೆ, ಅದು ಇಲ್ಲೂ ಆಗ್ಬೋದು. ಅದು ಸರ್ಕಾರ ಮಾಡಲಿಲ್ಲ, ಹಿಂದೂ ಮಹಾಸಭಾನು ಮಾಡ್ಬೋದು, ಬೇರೆ ಯಾರು ಮಾಡ್ಬೋದು. ಸೊ ಒಂದು ಕಣ್ಣಿಗೆ ಮತ್ತೊಂದು ಕಣ್ಣನ್ನು ತೆಗೆದುವಂತ ವಿದೇಶಗಳ ಸಂಸ್ಕೃತಿಯನ್ನು ನೀವು ಬೇಕಾದ್ರೆ ಇಲ್ಲಿ ಜಾರಿ ತಂದು ಒಂದು ಹೆದರಿಕೆ. ಇದು ವಿದೇಶ ಸಂಸ್ಕೃತಿ ಅಲ್ಲ ಸರ್, ಇದು ಅನಿವಾರ್ಯತೆ. ಸರ್ಕಾರದಿಂದ ಮಾಡ್ಲಿಕ್ಕೆ ಸಾಧ್ಯ ಅಲ್ಲ. ನಮ್ಮ ರಕ್ಷಣೆ ನಾವೇ ಮಾಡಬೇಕಾದ ಪರಿಸ್ಥಿತಿ ಬಂದ್ರೆ ಅಲ್ಲಿ ಕಾನೂನು ಅಂತ ಮಾತು ಬರೋದಿಲ್ಲ. ಕಾನೂನು ಇದ್ರೆ ಸರ್ಕಾರ ಮಾಡಬೇಕದು, ಅಲ್ವಾ? ಎಸ್, ಇವತ್ತಿನ ಕೊನೆಯ ಕರೆಯನ್ನು ಸ್ವೀಕರಿಸ್ತದೆ. ನಮಸ್ಕಾರ. ಹಲೋ, ನಮಸ್ತೆ. ನಮಸ್ಕಾರ ಸರ್. ಮಾತನಾಡಿ, ಅಭಿಪ್ರಾಯ ವ್ಯಕ್ತಪಡಿಸಿ. ಸೀತಾರಾಮ್ ಶೆಟ್ಟಿ ಅಂತ ಮಂಗಳೂರಿನಿಂದ. ಹೇಳಿ ಸೀತಾರಾಮ್ ಶೆಟ್ಟಿ ಅವರು, ಮಾತಾಡಿ. ನೋಡಿ, ಇವತ್ತಿದ್ದು ಎಲ್ಲಾ ಪತ್ರಿಕೆ ನೋಡುವಾಗ ಬಹಳ ಆಶ್ಚರ್ಯ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ಇದೇ ರೀತಿ ಸೌಜನ್ಯ ಕೊಲೆ ಪ್ರಕರಣ ಇನ್ನಿತರ ಆಗುವಾಗ ಈ ರೀತಿ ಆಗಿಲ್ಲ. ಈಗ ಎಲ್ಲ ಕಾಲೇಜಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ನಿಂತಿದ್ದಾರೆ. ಇದಕ್ಕೆ ಕಾರಣ ನೋಡಿದ್ರೆ ಇದೊಂದು ರಾಜ್ಯಕ್ಕೆ ಪ್ರೇರಿತವಾದ ಪ್ರತಿಭಟನೆ ಅಂತ ನನ್ಗೆ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನೋಡಿ, ಈಗ ಸೌಜನ್ಯ ಪ್ರಕರಣ ತಗೊಳ್ಳಿ, ಸಾಕ್ಷಿ ಸಮೇತ ಅವರು ಅಲ್ಲಿ ಅವರಿಗೆ ಪ್ರೊಡ್ಯೂಸ್ ಮಾಡಿದ್ರು ಅದರ ಬಗ್ಗೆ ಯಾವುದೇ ಒಂದು ಕ್ರಮ ತಗೊಳ್ತಿದ್ರೆ ಇವಾಗ ಈ ಘಟನೆ ಎಲ್ಲ ಸಂಭವಿಸ್ತಿರ್ಲಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಉಂಟ ಅಂತ ಬಿಜೆಪಿ ಅವರು ಪ್ರತಿಭಟನೆ ಮಾಡೋದು, ಆಗ ಬಿಜೆಪಿ ಸರ್ಕಾರ ಉಂಟ ಅಂತ ಆಗ ಕಾಂಗ್ರೆಸ್ ಪ್ರತಿಭಟನೆ ಮಾಡೋದು. ಇನ್ನಿದ ಹೀಗೆ ರಾಜ್ಯಕ್ಕೆ ಹೋಗಿ ಒಂದು ಈ ಸಮಸ್ಯೆಯನ್ನ ಮಾಡ್ತಾ ಇದ್ದವರದ್ದು ಯಾರಿಗೂ ಸಮಸ್ಯೆ ಬಗೆಹರಿಸಬೇಕಂತ ಯಾರಿಗೂ ಚಿಂತೆ ಇಲ್ಲ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ನಿಮ್ಮ ಪಾಯಿಂಟ್ ಅರ್ಥ ಆಯಿತು. ನಮ್ಮ ಕಳಕಳಿಷ್ಟೇ, ಹಿಂದೂ ಹೆಣ್ಣು ಮಕ್ಕಳು ಅಥವಾ ಹೆಣ್ಣು ಮಕ್ಕಳ ಎನ್ನುವಂಥ ಶಬ್ದ ಬಂದಾಗ ಯಾವುದೇ ಒಂದು ಜಾತಿ ಧರ್ಮ ನೋಡದೆ ಆ ಹೆಣ್ಣು ಮಗನ ರಕ್ಷಣೆಗೆ ರಾಜಕೀಯ ಪಕ್ಷಗಳನ್ನು ಕೂಡ ಸೇರಿಸಿಕೊಂಡು ಎಲ್ಲರೂ ಧಾವಿಸುವಂತಾಗಲಂತ ಹೇಳಿಸ್ತಾ ಒಂದು ಮಾತಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಾದರೂ ಬಹುಶಃ ಈ ಒಂದು ವಿಷಯದಲ್ಲಿ ನನಗೆ ಜಾಸ್ತಿ ಅಂದರೆ ಇದು ತುಂಬ ಬೇಸರದ ಸಂಗತಿ. ಆದ್ದರಿಂದ ಏನಾದರೂ ಸಮಸ್ಯೆ ಇದ್ದಲ್ಲಿ ನಮ್ಮ ನಂಬರ್ ಇದೆ, ಕರೆ ಮಾಡಿ. ಖಂಡಿತವಾಗಿ ಯಾವುದೇ ಹೊತ್ತಲ್ಲಿ ಕರೆ ಮಾಡಿದರೂ ಕೂಡ ಅದನ್ನು ಸ್ವೀಕರಿಸಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಹಿಂದೂ ಮಹಾಸಭಾ ನಮ್ಮ ಕಡೆಯಿಂದ ನಾವು ಮಾಡಿಕೊಡ್ತೇವೆ. ನಾವು ಮತ್ತು ನಮ್ಮ ಕಳಕಳಿ ಇಷ್ಟ, ಯಾರು ಕೂಡ ದುರುಪಯೋಗ ಪಡಿಸಿರಲಿ ಅಂತ ಈ ನಂಬರ್ಗಳನ್ನು ಇಲ್ಲ, ಆ ರೀತಿ ಆಗೋದಿಲ್ಲ. ಯಾಕಂತ ಹೇಳಿದರೆ ನಾನು ಈ ಹಿಂದೆ ಹೇಳಿದಾಗೆ ನಾವು ಒಂದು ರಾಜಕೀಯ ಪಕ್ಷ, ನಾವೆಲ್ಲರೂ ಬರೋದಕ್ಕಿಂತ ಮುಂಚೆ ನಾವು ಸಾಕಷ್ಟು ಕಲ್ತಿದ್ದೀವಿ. ಆದ್ದರಿಂದ ಯಾವ ರೀತಿ ಕರೆ ಬಂದರೂ ಅದನ್ನು ಹೇಗೆ ನಿಭಾಯಿಸಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಅದರಿಂದ ಪರವಾಗಿಲ್ಲ. ಒಂದು ಒಳ್ಳೆಯ ಉದ್ದೇಶ ಈ ಕಾರ್ಯಕ್ರಮದ ಮೂಲಕ ಈಡೇರ್ತಾ ಉಂಟು ಅಂದ್ಕೊಂಡಿದ್ದೇವೆ. ಹಿಂದೂ ಮಹಾಸಭಾ ಒಂದು ಟೋಲ್ ಫ್ರೀ ನಂಬರ್ ಅನ್ನು ಕೊಟ್ಟಿದ್ದಾರೆ. ಆ ಟೋಲ್ ಫ್ರೀ ನಂಬರಿಗೆ ಕರೆ ಮಾಡಿ ಅಗತ್ಯ ಬಿದ್ದಾಗ ನಿಮ್ಮ ರಕ್ಷಣೆಗೆ ಧಾವಿಸಲಿಕ್ಕೆ ಬಿಸಿ ರಕ್ತದ ಯುವಕರ ಒಂದು ತಂಡವೇ ಇದೆ. ಆದ್ದರಿಂದ ಇನ್ನು ಏನು ಹೆದರ್ಕೊಳ್ಳುವಂಥ ಏನು ವಾತಾವರಣ ಇಲ್ಲ, ಭಯಪಡಿಸುವಂಥ ಯಾವ ವಾತಾವರಣ ಇಲ್ಲ. ನೀವು ನಿಮ್ಮ ರಕ್ಷಣೆಗೆ ಅಗತ್ಯ ಬಿದ್ದಾಗ ಈ ಸಂಖ್ಯೆಗಳಿಗೆ ಕರೆ ಮಾಡಿ 0824659005 ಅಂತ ಹೇಳ್ತಾ ಕರೆ ಮಾಡಿರುವೆಲ್ಲ ವೀಕ್ಷಕರಿಗೆ ಮತ್ತು ಕಾರ್ಯಕ್ರಮಕ್ಕೆ ಬಂದು 1 ಗಂಟೆ ಅವಧಿಯಲ್ಲಿ ಹಿಂದೂ ಮಹಾಸಭಾದ ಮುಂದಿನ ಗುರಿ ಮತ್ತು ಯಾವ ರೀತಿಯಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆ ಬಗ್ಗೆ ಕಟಿಬದ್ಧರಾಗಿರುವಂಥ ಈ ಒಂದು ಯುವಕರ ಬಗ್ಗೆ ಮಾತನಾಡಿರುವಂಥ ರಾಜೇಶ್ ಪವಿತ್ರನವರಿಗೆ ನಮ್ಮ ಟಿಯ ಪರವಾಗಿ ಆತ್ಮೀಯ ಧನ್ಯವಾದಗಳು. ಇದು ಇವತ್ತಿನ ಜನಧ್ವನಿ. ನಾಳೆ ರಾತ್ರಿ 8:30 ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ. ಪ್ರಾಯೋಜಕರು ಎಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್,
ಎಲ್ಲಾ ವರ್ಗದವರ ಕೈಗೆಟುಕುವ ಬಜೆಟ್ ಅಪಾರ್ಟ್ಮೆಂಟ್ಗಳು ಕೇವಲ 12 ರಿಂದ 22 ಲಕ್ಷಕ್ಕೆ. ಸಹ ಪ್ರಾಯೋಜಕರು Kane Properties, an ISO 9001 certified company, certified by Bureau Veritas, world's leading certifying body. ಮಂಗಳೂರಿನ ಶಕ್ತಿನಗರದ ಪ್ರಕೃತಿ ಮಾತೆಯ ಮಡಿಲಲ್ಲಿ ಸುಖ ಜೀವನವನ್ನು ನಡೆಸಲು ನಿಮಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತಿದೆ ಏಸ್ ಪ್ರೊಮೋಟರ್ಸ್ ಅಂಡ್ ಡೆವಲಪರ್ಸ್. 470 ಸ್ಕ್ವೇರ್ ಫೀಟ್ ನಿಂದ 750 ಸ್ಕ್ವೇರ್ ಫೀಟ್ ನ ವೈಶಾಲ್ಯದ 1 ಬೆಡ್ರೂಮ್ ಹಾಗೂ 2 ಬೆಡ್ರೂಮ್ ನ ಸಾಲು ಮನೆಗಳನ್ನು ನಂಬಲ ಸಾಧ್ಯವಾದ ಕಡಿಮೆ ಬೆಲೆಯಲ್ಲಿ ನೀಡುತ್ತಿದೆ ಏಸ್ ಪ್ರೊಮೋಟರ್ಸ್ ಅಂಡ್ ಡೆವಲಪರ್ಸ್ ನವರ 3ನೇ ಹೆಜ್ಜೆ ಆಪಲ್ ಹೋಮ್.